ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳು ಅಂತ ಹೇಳಿದ ತಕ್ಷಣ ಬಹಳ ಮುದ್ದು ಮಾಡ್ತೇವೆ, ಅವರ ಬಗ್ಗೆ ತುಂಬ ಕಾಳಜಿಯನ್ನು ಮಾಡ್ತೇವೆ, ಎಲ್ಲದೂ ಸಹಜವಾಗಿ ಇರುವಂಥದ್ದು ನಿಮ್ಮಲ್ಲಿ ಕೂಡ. ಒಂದು ಸಣ್ಣ ಶೀತ ಆದರೆ ಸಹ ನಾವು ನಮಗಿಂತ ಜಾಸ್ತಿ ಕಾಳಜಿಯನ್ನು ಮಕ್ಕಳಲ್ಲಿ ತೋರಿಸ್ತೇವೆ. ಆದರೆ ನಮಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಾಗ ಕೆಲವೊಂದಷ್ಟು ವಿಚಾರದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರುವುದಿಲ್ಲ, ನಮಗೆ ಅದರ ಬಗ್ಗೆ ಸಣ್ಣ ಕಲ್ಪನೆ ಕೂಡ ಇರುವುದಿಲ್ಲ. ಯಾಕೆ ಇವತ್ತು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಮಕ್ಕಳಲ್ಲಿಯೂ ಕೂಡ ಶಸ್ತ್ರಚಿಕಿತ್ಸೆ ಮಾಡುವಂತಹ ಅದೆಷ್ಟೋ ಸನ್ನಿವೇಶಗಳು ಬರ್ತದೆ. ಆದರೆ ಆ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಮಗೆ ಮಾಹಿತಿ ಇರುವುದು ಅಲ್ಪ ಮಾತ್ರ. ಆದ್ದರಿಂದ ಇವತ್ತು ಮಕ್ಕಳ ಶಸ್ತ್ರಚಿಕಿತ್ಸೆ ಅದರ ಬಗ್ಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರವನ್ನು ವೀಕ್ಷಕರಿಗೆ ತಿಳಿಸಿಕೊಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಹರ್ಷ ಆರ್ ಆಚಾರ್ಯ ಅವರು. ಇವರು ಆಚಾರ್ಯ ಪೀಡಿಯಾಟ್ರಿಕ್ ಸರ್ಜರಿ ಕ್ಲಿನಿಕ್ ಇಲ್ಲಿಯೂ ಕಾರ್ಯವನ್ನು ನಿರ್ವಹಿಸುವುದಲ್ಲದೆ ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರಲ್ಲಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಲ್ಲದೆ ಕುಂದಾಪುರದ ವಿನಯ್ ಹಾಸ್ಪಿಟಲಲ್ಲಿಯೂ, ಮುರುಡೇಶ್ವರ RNS ಹಾಸ್ಪಿಟಲ್ ಮತ್ತು ಹೊನ್ನಾವರದ ಶ್ರೀದೇವಿ ಹಾಸ್ಪಿಟಲ್ಲಿಯೂ ಕೂಡ ಲಭ್ಯ ಇರ್ತಾರೆ ಮಕ್ಕಳ ಒಂದು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ. ಮಕ್ಕಳ ಬಗ್ಗೆ ಮಾಹಿತಿ ಅಂತ ಹೇಳಿದ ತಕ್ಷಣ ಎಲ್ಲರ ಕಿವಿಯೂ ಕೂಡ ಮೈಯಾಗಿರ್ತದೆ ಅಂತ ಹೇಳ್ತಾ ತಡ ಮಾಡದೆ ಡಾಕ್ಟ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಈಗ ನಾನು ಹೇಳಿದೆ, ಮಕ್ಕಳು ಅಂತ ಹೇಳಿದ ತಕ್ಷಣ ನಾವು ತುಂಬ ಭಯಭೀತರಾಗ್ತೇವೆ, ಸರ್ಜರಿ ಅಂತ ಹೇಳಿದ ತಕ್ಷಣ ಅಂತೂ ತುಂಬ ಹೆದರ್ಕೊಳ್ತೇವೆ. ಈ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡೋದು ಅಂತ ಹೇಳಿದ್ರೆ ಏನು, ಒಂದಷ್ಟು ವಿಚಾರವನ್ನು ಹೇಳ್ಬೋದು. ಯಾಕೆ ಹೇಳಿದರೆ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಭಯ, ಮಕ್ಕಳಲ್ಲಿ ಅಂತ ಹೇಳಿದರೆ ಇನ್ನೂ ಭಯ. ಆ ಭಯವನ್ನು ಸ್ವಲ್ಪ ನಿವಾರಿಸ್ಬೋದಾ ಅಂತ. ಈಗ ಮಕ್ಕಳ ಶಸ್ತ್ರಚಿಕಿತ್ಸೆ ಸುಮಾರು ಜನರಿಗೆ ಅದರ ಅಷ್ಟು ಮಾಹಿತಿ ಇಲ್ಲ ಅಂತ ಕಾಣ್ತದೆ, ಅಷ್ಟು ಐಡಿಯಾ ಇಲ್ಲ ಅದರಲ್ಲಿ. ಸೊ ಜನರಲಿ ಮಕ್ಕಳ ಶಸ್ತ್ರಚಿಕಿತ್ಸೆ ವಿಭಾಗಕ್ಕೆ ನಾವು MBBS ಮುಗಿಸಿದ ನಂತರ ಜನರಲ್ ಸರ್ಜರಿ MS, ಅದರಲ್ಲಿ ದೊಡ್ಡವರ ಸರ್ಜರಿ ಅದನ್ನು ಮುಗಿಸಿ ಮತ್ತೆ MCH ಸೂಪರ್ ಸ್ಪೆಷಾಲಿಟಿ ಇದು. ಹಾಗಾಗಿ ಅದನ್ನು ಕಲ್ತುವೆ ಈ ಫೀಲ್ಡಿಗೆ ಬರುವಂಥದ್ದು. ಸೊ ಇದರಲ್ಲಿ ಸೂಕ್ಷ್ಮತೆ, ಈಗ ಬರೀ ಸರ್ಜರಿ ಮಾತ್ರ ಅಲ್ಲ, ಸೊ ಸೂಕ್ಷ್ಮತೆ ವಿಚಾರ ಸುಮಾರಿದೆ. ಸರ್ಜರಿ ಮಾತ್ರ ಅಲ್ಲದೆ ಈವನ್ ಆಪರೇಷನ್ ಇಲ್ಲದೆ ಸಹ ಟ್ರೀಟ್ಮೆಂಟ್ ಕೊಡುವಾಗ ಮತ್ತು ಎನೆಸ್ಥೀಸಿಯಾ ಇರುವಾಗ, ಸೊ ಎಲ್ಲ ಕಾರಣದಿಂದ ಸೂಕ್ಷ್ಮ ಇದೆ. ಈಗ ದೊಡ್ಡವರಲ್ಲಿ ಹೇಗೆ ನಾವು ಮಾಡುವಾಗ ಕಾಳಜಿ ವಹಿಸ್ಕೊಳ್ಬೇಕಾಗ್ತದೆ, ಆದರೆ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿನೇ ಕಾಳಜಿ ವಹಿಸ್ಕೊಳ್ಬೇಕಾಗ್ತದೆ. ಸೊ ಪಿಡಿಯಾಟ್ರಿಕ್ ಸರ್ಜರಿಯಲ್ಲಿ ಚಿಲ್ಡ್ರನ್ ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್ ಅಂತ ಹೇಳ್ತೇವೆ. ಅಂದರೆ ದೊಡ್ಡವರ ಸಣ್ಣ ರೀತಿಯ ಮನುಷ್ಯರು ಅಂತ ಅಲ್ಲ, ಬೇರೆ ದೊಡ್ಡವರಕ್ಕಿಂತ ಚಿಕ್ಕವರು ಬೇರೆ ರೀತಿಯಲ್ಲೇ ಇರ್ತಾರೆ. ಸೂಕ್ಷ್ಮತೆ ಎಲ್ಲ ರೀತಿಯಲ್ಲಿ ಇರ್ತದೆ, ಚರ್ಮದಿಂದ ಹಿಡಿದು ಒಳಗೆ ಅಂಗಗಳವರೆಗೂ ಸೂಕ್ಷ್ಮತೆ ತುಂಬ ಇರ್ತದೆ. ಹಾಗಿರುವಾಗ ಈ ಥರ ಸೂಕ್ಷ್ಮ ರೀತಿಯಲ್ಲಿ ಸರ್ಜರಿ ಮಾಡಬೇಕಾಗ್ತದೆ. ಈಗ ನಮ್ಮ ಫೀಲ್ಡ್ ಅಂಡರಲ್ಲಿ ಯಾವುದೆಲ್ಲ ಬರುವುದಿಲ್ಲ ಅಂತ ಹೇಳ್ತೇನೆ. ಫಸ್ಟಿಗೆ ಶುರುವಿಗೆ ENT ಬರುವುದಿಲ್ಲ, ಕಿವಿ ಮೂಗು ಗಂಟಲು ಬರುವುದಿಲ್ಲ, ಕಣ್ಣಿನ ವಿಭಾಗ ಬರುವುದಿಲ್ಲ, ಹಾರ್ಟಿನ ವಿಭಾಗ ಬರುವುದಿಲ್ಲ, ಮತ್ತು ಎಲುಬು ಮತ್ತು ಸ್ವಲ್ಪ ಮಟ್ಟಿಗೆ ಮಸಲ್ಸ್, ಎಲುಬು ಮತ್ತು ಲಿಗಮೆಂಟ್ಸ್, ಜಾಯಿಂಟ್ಸ್ ಅದೆಲ್ಲ ಬರೋದಿಲ್ಲ. ಅದೆಲ್ಲ ಆಯಾಯ ಆರ್ಥೋಪೆಡಿಕ್ಸ್, ENT ಮತ್ತು ಆಫ್ಥಲ್ಮಾಲಜಿ ಮತ್ತು ಕಾರ್ಡಿಯಾಲಜಿ, ಕಾರ್ಡಿಯೋಥೊರಾಸಿಕ್ ಸರ್ಜರಿಗೆ ಹೋಗ್ತದೆ. ನಮ್ಮಲ್ಲಿ ಸ್ಕಿನ್ ಲೆವೆಲಲ್ಲಿ ಏನಾದರೂ ಸ್ವೆಲ್ಲಿಂಗ್ ಇದೆ, ಚರ್ಮ ಇದರಲ್ಲಿ ಅಥವಾ ಮಾಂಸಖಂಡ, ಕೆಲವೊಂದು ಕಡೆ ಮಾಂಸಖಂಡದಲ್ಲಿ ಸ್ವೆಲ್ಲಿಂಗ್ ಇದೆ, ಬಾವು ಬಂದಿದೆ, ಆ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತದೆ. ಮತ್ತು ಅದು ಬಿಟ್ಟು ಲಂಗ್ಸ್, ಥೊರಾಕ್ಸಲ್ಲಿ ಎದೆಯ ಭಾಗದಲ್ಲಿ ಲಂಗ್ಸ್ ಮತ್ತು ಲಂಗ್ಸ್ ಇದು ಕವರಿಂಗ್ ಪ್ಲೂರಾ ಅಂತ ಹೇಳ್ತೇವೆ, ಲಂಗ್ಸಿನ ಚೀಲ ಇರ್ತದೆ ಅದಕ್ಕೆ ಮತ್ತು ಹೊಟ್ಟೆಯ ಎಲ್ಲ ಭಾಗ, ಜಠರ, ಅನ್ನನಾಳ ಮೇಲಿಂದ ಶುರುವಾಗಿ ಬಾಯಿಯ ನಂತರ ಅನ್ನನಾಳ ಶುರುವಾಗಿ ಅನ್ನನಾಳ, ಜಠರ ಮತ್ತು ಚಿಕ್ಕ ಕರಳು, ದೊಡ್ಡ ಕರಳು, ಮಲದ್ವಾರ, ಮೋಷನ್ ಮಾಡೋ ಜಾಗದವರೆಗೆ ಬರ್ತದೆ. ಮತ್ತು ಕಿಡ್ನಿ, ಯೂರೇಟರ್, ಬ್ಲಾಡರ್ ಅಂದರೆ ಮೂತ್ರ ಪಿಂಡದಿಂದ ಹಿಡಿದು ಮೂತ್ರಕೋಶ, ಮೂತ್ರನಾಳ, ಹೊರಗೆ ಮೂತ್ರ ಬರುವ ಹೊರಗಿನ ಜಾಗ, ಹುಡುಗಿಯರಲ್ಲಾಗಿ ಹುಡುಗರಾಗಲಿ ಅಷ್ಟು ಜಾಗದವರೆಗೆ ನಮ್ಮ ಫೀಲ್ಡಲ್ಲಿ ಬರ್ತದೆ. ಇನ್ಫ್ಯಾಕ್ಟ್ ನಮ್ಮದು 40% ಪೇಷಂಟ್ಸ್ ನಮ್ಮದು ಪಿಡಿಯಾಟ್ರಿಕ್ ಯೂರಾಲಜಿ ಅಂತ ಹೇಳ್ತೇವೆ. ಪಿಡಿಯಾಟ್ರಿಕ್ ಸರ್ಜರಿ ಅಂತ ಇದ್ರೂ ಸಹ ಪಿಡಿಯಾಟ್ರಿಕ್ ಯೂರಾಲಜಿ ಒಂದು ಸಪ್ರೇಟ್ ಫೀಲ್ಡ್, ಬಟ್ ಅದು ನಮ್ಮ ಅಂಡರೇ ಬರ್ತದೆ. ಸೊ ಇಂತಿಷ್ಟು ನಾವು ಕವರ್ ಮಾಡ್ತೇವೆ, ಇಂತಿಷ್ಟು ಮಕ್ಕಳ ಚಿಕಿತ್ಸೆಯಲ್ಲಿ ಇಷ್ಟೆಲ್ಲವೂ ಬರ್ತದೆ.
ಈಗ ನಾನು ಆವಾಗಲೇ ಹೇಳಿದೆ, ನಮ್ಮಲ್ಲಿ ಈ ಮಕ್ಕಳ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಮಗೆ ಅರಿವು ಅಂತ ಹೇಳೋದು ಬಹಳ ಕಡಿಮೆ ಉಂಟು. ಅದು ಯಾವ ಕಾರಣದಿಂದ ನಮಗೆ ಆ ಥರ ಆಗ್ತದೆ ಅಂತ ನಮ್ಮಲ್ಲಿ ಯಾಕೆ ಅದ್ರ ಬಗ್ಗೆ ವಿಷಯವೇ ಗೊತ್ತಿಲ್ಲ. ಇವಾಗ ನನಗೆ ಕೂಡ ಇದು ಹೊಸ ವಿಷಯ ಅನ್ನಿಸ್ತಾ ಉಂಟು. ಅದರಿಂದ ಯಾಕೆ ನಮಗೆ ಅರಿವಿಲ್ಲ? ಒಂದೇನಂದರೆ ಸುಮಾರು ಕಡೆ ಈಗ ಮಕ್ಕಳ ಶಸ್ತ್ರಚಿಕಿತ್ಸೆ ವಿಭಾಗ ತಜ್ಞರು ಸ್ವಲ್ಪ ಕಮ್ಮಿ ಗಾತ್ರದಲ್ಲಿದ್ದಾರೆ, ಸುಮಾರು ಗಾತ್ರ ಇಲ್ಲ. ಮತ್ತು ಮೆಟ್ರೋ ಸಿಟೀಸಲ್ಲೆಲ್ಲ ಸುಮಾರು ಇದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಮೆಡಿಕಲ್ ಕಾಲೇಜಸ್ಸಲ್ಲೇ ಜಾಸ್ತಿ ಇದ್ದಾರೆ. ಚಿಕ್ಕ ಚಿಕ್ಕ ಸಿಟೀಸಲ್ಲಿ ಮೆಡಿಕಲ್ ಕಾಲೇಜಲ್ಲೇ ಇದ್ದಾರೆ. ಹಾಗಾಗಿ ಪ್ರೈವೇಟ್ ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ. ಯಾಕೆಂತಂದರೆ ಅದರಲ್ಲಿ ಕಾಂಪ್ಲೆಕ್ಸಿಸಿಟಿ ಜಾಸ್ತಿ. ನಾನು ಹೇಳಿದೆ, ಒಂದು ನಿಯೋನೆಟಾಲಜಿಸ್ಟ್ ಬೇಕಾಗ್ತದೆ, ಪೀಡಿಯಾಟ್ರಿಕ್ ICU ಬೇಕಾಗ್ತದೆ, ನಿಯೋನೆಟಲ್ ICU ಬೇಕಾಗ್ತದೆ. ಸೊ ಆ ರೀತಿ ಇರುವ ಎಲ್ಲ ಫೆಸಿಲಿಟೀಸ್ ಇದ್ದರೆ ಹೊರಗಡೆ ಸಹ ಪ್ರೈವೇಟ್ ಏರಿಯಾದಲ್ಲೂ ಬರ್ತದೆ. ಸೊ ಚಿಕ್ಕ ಚಿಕ್ಕ ಜಾಗದಲ್ಲಿ ಮೆಡಿಕಲ್ ಕಾಲೇಜಸಲ್ಲಿ, ಬಟ್ ದೊಡ್ಡ ಮೆಟ್ರೋ ಸಿಟೀಸಲ್ಲೆಲ್ಲ ಇವನ್ ನರ್ಸಿಂಗ್ ಹೋಮ್ಸಲ್ಲಿ ಸಹ ಈ ಎಲ್ಲ ಫೆಸಿಲಿಟೀಸ್ ಒಳಗೊಂಡು ಪೀಡಿಯಾಟ್ರಿಕ್ ಸರ್ಜನ್ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾರೆ. ಮತ್ತು ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದರೆ ತುಂಬ ದೊಡ್ಡ ದೊಡ್ಡ ರೋಗಗಳಿದ್ರೆ, ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ದೊಡ್ಡ ರೋಗ ಇದ್ದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇರ್ಲಿಕ್ಕೆ ಹೋಗಿ ಒಂದು ಮನೆಯಲ್ಲಿ ಒಂದು 5-6 ಮಕ್ಕಳು 10 ಮಕ್ಕಳು ಇರುವ ಕಾಲದಲ್ಲಿ ಆವಾಗ ನೀವು ತೊಂದರೆ ಇಲ್ಲ, ಏನಾದರೂ ಮುಂದೂಡಿ ಮತ್ತೆ ಆ ಮಗು ಏನಾದರೂ ತೊಂದರೆ ಆಗಿ ಹೋಗುದಾ ಅಥವಾ ಹಾಗೆ ಮನೆಯಲ್ಲಿ ಮೂಲೆಯಲ್ಲಿ ಇರುವುದು, ಆ ಥರ ಸಂದರ್ಭ ಇರ್ತಿತ್ತು. ಬಟ್ ಈಗ ಹಾಗಲ್ಲ, ಒಂದೇ ಮಗು 2 ಮಗು, ಇಬ್ಬರು ಸಹ ಪೇರೆಂಟ್ಸ್ ವರ್ಕಿಂಗ್, ಹಾಗಿರುವಾಗ ಒಂದು ಮಗುವಿಗೆ ಕಾಳಜಿ ಜಾಸ್ತಿ. ಸೊ ಏನಾದರೂ ಚಿಕ್ಕದಿದ್ರು ಇಟ್ಕೊಂಡು ಓಡಿಕೊಂಡು ಬರ್ತಾರೆ. ಇದು ಜನರಲ್ ಪಾಪ್ಯುಲೇಷನ್ ಲೆವೆಲಲ್ಲಿ ಆಯಿತು. ಹಾಸ್ಪಿಟಲ್ ಲೆವೆಲಲ್ಲಿ ಹೋದಾಗ ಈ ಜನರಲ್ ಪಾಪ್ಯುಲೇಷನ್ಗೆ ಫಸ್ಟಿಗೆ ಕಾಣೋದು ಪೀಡಿಯಾಟ್ರಿಷಿಯನ್. ಅಂದರೆ ಮಕ್ಕಳ ಚುಚ್ಚುಮದ್ದು ಕೊಡೋದು, ಅಂದರೆ ವ್ಯಾಕ್ಸಿನೇಷನ್ ಕೊಡೋದು, ಅಥವಾ ಮಾಮೂಲಿ ಶೀತ ಕೆಮ್ಮ ಜ್ವರ ಅಥವಾ ಈ ಒಂದು ಸ್ವಲ್ಪ ಸೀರಿಯಸ್ ಕಾಯಿಲೆಗೂ ಅವರೇ ನೋಡ್ಕೊಳ್ಳೋದು. ಅವರಿಂದ ನಮಗೆ ರೆಫರೆನ್ಸ್ ತಗೊಂಡು, ಅವರಿಂದಾಗಿ ನಮಗೆ ಗುರ್ತು ಮಾಡಿಕೊಂಡು ಇವರಿಗೆ ಈ ಸರ್ಜರಿ ಬೇಕಾಗ್ತದೆ ಅಂತ ಹೇಳಿ ಅವ್ರು ರೆಫರ್ ಮಾಡೋದು. ಬಟ್ ಈಗ ಸ್ವಲ್ಪ ಜನರಿಗೆ ತಿಳುವಳಿಕೆ ಆಗಿ ಸ್ವಲ್ಪ ಡೈರೆಕ್ಟ್ ಆಗಿ ಪೀಡಿಯಾಟ್ರಿಕ್ ಸರ್ಜನ್ ಹತ್ರ ಬರಲಿಕ್ಕೆ ಶುರು ಮಾಡಿದ್ದಾರೆ. ಪೀಡಿಯಾಟ್ರಿಕ್ ಸರ್ಜರಿ ಅಂದರೆ ಬರೀ ಸರ್ಜರಿ ಮಾತ್ರ ಅಲ್ಲ, ಈವನ್ ಸುಮಾರೆಲ್ಲ ಡಿಸೀಸಸ್ ವಿದೌಟ್ ಆಪರೇಟ್ ಮಾಡದೆ ಬರೀ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸುಮಾರೆಲ್ಲ ಡಿಸೀಸಸ್ ಅದರಲ್ಲಿ ಈಗ ಗಂಡು ಮಕ್ಕಳಲ್ಲಿ ಮೂತ್ರದ ಮುಂದೋಗಲು ಚರ್ಮ ಅದು ಹಿಂದೆ ಹೋಗುದಿಲ್ಲ ಅಂತ ಇದ್ರೆ ಅದಕ್ಕೆ ನಾವು ಮೆಡಿಸಿನ್ ಕೊಟ್ಟು ಸಹ ಗುಣ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಫಸ್ಟಿಗೆ ವರ್ಕ್ ಆಗಲಿಲ್ಲ ಅಂತ ಇದ್ರೆ ಮಾತ್ರ ಆಪರೇಷನ್ ಮುಖಾಂತರ ಮುಂದೋಗಲು ಚರ್ಮ ತೆಗಿಬೇಕಾಗ್ತದೆ. ಇನ್ನೊಂದು ಕಾನ್ಸ್ಟಿಪೇಷನ್. ಈಗಿನ ಮಕ್ಕಳಲ್ಲಿ ಡಯಟ್ ಚೇಂಜಸ್ ಆಗಿರೋದ್ರಿಂದ, ಹಿಂದಿನ ಕಾಲದಲ್ಲಿ ಹೇಗೆ ಜಂಕ್ ಫುಡ್ ಆ ಥರ ಆಕ್ಸೆಸಿಬಿಲಿಟಿ ಇರಲಿಲ್ಲ, ಈಗ ಡಯಟ್ ಚೇಂಜಸ್ ಆಗಿರೋದ್ರಿಂದ ಹೇಗೆ ದೊಡ್ಡವರಿಗೆ ಶುಗರ್ ಮತ್ತು BP ಮತ್ತು ಕೊಲೆಸ್ಟ್ರಾಲ್ ಈಗ ಜಾಸ್ತಿ ಬರಲಿಕ್ಕೆ ಹೋಗಿ, ಅದೇ ರೀತಿ ಮಕ್ಕಳಿಗೆ ಈಗ ಕಾನ್ಸ್ಟಿಪೇಷನ್ ಕಾಯಿಲೆ ಸುಮಾರು ಬರ್ತಾ ಇದೆ. ಕಾನ್ಸ್ಟಿಪೇಷನ್ ಕಾಯಿಲೆಗೆ ನಾವು ಆದಷ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಮದ್ದು ಕೊಟ್ಟೆ ಗುಣ ಮಾಡುವಂಥದ್ದು, ಅದನ್ನು ಅಟೆಂಪ್ಟ್ ಮಾಡಿ ನೋಡ್ತೇವೆ. ಆದರೆ ಕಾನ್ಸ್ಟಿಪೇಷನ್ ಮಾತ್ರ ಇದ್ದರೆ ಅದಕ್ಕೆ ಮದ್ದಿನಲ್ಲೇ ಗುಣ ಮಾಡುವಂಥದ್ದು, ಅದಕ್ಕೆ ಆಪರೇಷನ್ ಅಂತ ಏನೂ ಇಲ್ಲ. ಕಾನ್ಸ್ಟಿಪೇಷನ್ ಈಗ ಒಳಗೆ ದೊಡ್ಡ ಕರುಳಿನ ಕೆಲವು ತೊಂದರೆಗಳೆಲ್ಲ ಬರ್ತದೆ, ಅದರಿಂದ ಅಂತ ಹೇಳಿ ಒಂದ್ಸರಿ ಡಯಾಗ್ನೋಸಿಸ್ ಮಾಡಿದರೆ ಅದಕ್ಕೆ ಆಪರೇಷನ್ ಬೇಕಾಗ್ತದೆ. ಆದರೆ ರೆಗ್ಯುಲರ್ ಮಾಮೂಲಿ ಇರೋ ಕಾನ್ಸ್ಟಿಪೇಷನ್, ಮಾಮೂಲಿ ಇರೋ ಮಲಬದ್ಧತೆಗೆ ಆಪರೇಷನ್ ಮುಖಾಂತರ ನಾವು ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ಬರುವುದಿಲ್ಲ. ಮತ್ತೆ ಇನ್ನು ಕೆಲವು ಹೊಟ್ಟೆ ನೋವು, ರೆಗ್ಯುಲರ್ ಮಾಮೂಲಿಯಾದ ಹೊಟ್ಟೆ ನೋವು, ಅಪೆಂಡಿಕ್ಸ್ ಕಾಯಿಲೆ ಹದಾದಲ್ಲಿ ಶುರುವಾಗಿದೆ, ಸ್ವಲ್ಪ ಅದರಲ್ಲಿ ಶುರುವಾಗಿದೆ, ಮದ್ದು ಕೊಟ್ಟು ಗುಣ ಮಾಡಬಹುದು. ಆ ರೀತಿ ಇದ್ದರೆ ಮದ್ದು ಕೊಟ್ಟು ಗುಣ ಮಾಡಲಿಕ್ಕೆ ಆಗ್ತದೆ. ಇಲ್ಲ ಸಾಧಾರಣ ಸುಮಾರು ನಮ್ಮ ಇದಕ್ಕೆ ಬರುವಾಗ ಆಪರೇಷನಿಗೆ ಹೋಗುವಷ್ಟೇ ಸೀರಿಯಸ್ನೆಸ್ ಆಗಿಕೊಂಡು ಬರ್ತಾರೆ. ಬಟ್ ಸಣ್ಣ ಸಣ್ಣ ಹೊಟ್ಟೆ ನೋವು ಇದ್ದಾಗನೂ ಕೆಲವರು ಮನೆಯಲ್ಲೇ ಮನೆ ಮದ್ದು ಮಾಡಿ ನೋಡ್ಕೊಳ್ಳೋದು ಆ ಥರ ಟ್ರೈ ಮಾಡ್ತಾರೆ. ಅದು 1-2 ಸರಿ ಮಾಡಿ ಒಂದು 3 ತಿಂಗಳು 6 ತಿಂಗಳು 1 ವರ್ಷ ದೂಡಿ ಮತ್ತೆ ಸೀರಿಯಸ್ ಆಗುವಾಗ ಮತ್ತೆ ನಮ್ಮ ಹತ್ರ ಬಂದಾದ ನಂತರ ಅದು ಅಪೆಂಡಿಕ್ಸ್ ಕಾಯಿಲೆ ತೊಂದರೆ ಆಗಿರ್ತದೆ, ಆಗ ಆಪರೇಷನ್ ಮಾಡಲೇಬೇಕಾಗ್ತದೆ. ಇನ್ನು ಕೆಲವು ಒಂದು ಮೇನ್ ಎಕ್ಸಾಂಪಲ್ ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ, ಚಿಕ್ಕ ಕರಳು ದೊಡ್ಡ ಕರಳನ್ನ ಒಳಗೆ ಹೋಗಿ ಸುತ್ತ ಹಾಕೊಳ್ಳುತ್ತೆ ಆ ಥರ. ಅದಕ್ಕೆ ಅದು ಜನರಲಿ 2 ವರ್ಷ ಇಲ್ಲ 6 ತಿಂಗಳು ಆ ವಯಸ್ಸಿನ ಏಜಲ್ಲಿ ಬರ್ತದೆ. ಅವರಲ್ಲಿ ನಾವು ಆಪರೇಷನ್ ಮಾಡದೆ ಬರೀ ಒಂದು ಪ್ರೊಸೀಜರ್ ಇದೆ, ಅಲ್ಟ್ರಾಸೌಂಡ್ ಯೂಸ್ ಮಾಡಿ, ಅಂದರೆ ಸ್ಕ್ಯಾನ್ ಮೆಷಿನ್ ಮತ್ತು ಕೆಳಗಡೆಯಿಂದ ಪ್ರೆಷರಲ್ಲಿ ನೀರು ಹಾಕಿ ಅದನ್ನು ಗುಣ ಮಾಡಿಸಲಿಕ್ಕೆ ನೋಡ್ತೇವೆ. ಅದರಲ್ಲಿ ಗುಣ ಆದರೆ ನಾವು ಆಪರೇಷನ್ಗೆ ಮುಂದುವರಿಯುವುದಿಲ್ಲ. ಅದರಲ್ಲಿ ಗುಣ ಆಗದಿದ್ದರೆ ಇಂತಿಷ್ಟು ಅಟೆಂಪ್ಟ್ಸ್ ಅಂತ ಇರ್ತದೆ, ಅಷ್ಟು ಮಾಡಿ ಆದ ನಂತರ ಸಹ ಗುಣ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ಆಪರೇಷನ್ ಮಾಡೋ ಸಂದರ್ಭ ಬರ್ತದೆ. ಇದರಿಂದ ನಮ್ಮ ವೀಕ್ಷಕರಿಗೆ ಅಥವಾ ನೋಡುವವರು ಎಲ್ಲರಿಗೂ ಸ್ಪಷ್ಟವಾಗಿದ್ದು, ಶಸ್ತ್ರಚಿಕಿತ್ಸೆ ಮಾಡುವ ಡಾಕ್ಟರ್ ಹತ್ರ ಹೋದ ತಕ್ಷಣ ಯಾರೂ ಕೂಡ ಆಪರೇಷನ್ ಮಾಡೋದಿಲ್ಲ. ಅದರ ಹೊರತುಪಡಿಸಿ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಥವಾ ಗುಣ ಆಗುವ ಸಾಧ್ಯತೆಗಳು ಇದೆ ಅಂತ ಆದರೆ ಖಂಡಿತವಾಗಿಯೂ ಅದರ ಮುಖಾಂತರವೇ ಮಾಡ್ತಾರೆ. ಆದರೆ ಡಾಕ್ಟರ್ ಹೇಳುವಾಗ ಮನೆ ಮದ್ದುಗಳನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು, ನಿಜ ಡಾಕ್ಟರ್, ನಾನು ಈ ಮಾತಿನ ಬಗ್ಗೆ ಇನ್ನೊಂದಷ್ಟು ವಿಚಾರ ಕೇಳಬೇಕು. ಈಗ ಸಹಜವಾಗಿ ಮಕ್ಕಳಲ್ಲಿ ಹೊಟ್ಟೆ ನೋವು ಬಂತು, ಇವಾಗ ನೀವು ಹೊಟ್ಟೆ ನೋವು ಇದು ಒಂದು ಉದಾಹರಣೆಯನ್ನು ತೊಗೊಂಡ್ರೆ, ಹೊಟ್ಟೆ ನೋವು ಬಂತು ಅಂದ ತಕ್ಷಣ ನಾವು ಮನೆಯಲ್ಲಿ ಕೆಲವೊಂದಷ್ಟು ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಮನೆ ಮದ್ದುಗಳನ್ನು ಕೊಡ್ತಾರೆ.
ಈ ಮನೆ ಮದ್ದು ಕೊಟ್ಟ ತಕ್ಷಣ ಆ ಮನೆ ಮದ್ದಿನಿಂದವೋ ಅಥವಾ ಆ ದೇಹದ ಮಗುವಿನ ಏನೋ ಒಂದು ರೋಗ ನಿರೋಧಕ ಶಕ್ತಿ ಇರ್ಲಿಕ್ಕೆ ಹೋಗಿ ಏನೋ ಅದು ಗುಣ ಆಗ್ತದೆ. ಗುಣ ಆದ ತಕ್ಷಣ ದಿನ ದೂಡ್ತಾರೆ, ಬರ್ತದೆ, ಮತ್ತೆ ಮನೆ ಮದ್ದು ಕೊಡ್ತಾರೆ. ಇದು ಎಷ್ಟು ಸರಿ ಮಕ್ಕಳಲ್ಲಿ? ಅಲ್ಲ, ದೊಡ್ಡ ಎಲ್ಲರಲ್ಲಿಯೂ ತಪ್ಪು, ಆದರೆ ಶಂಕದಿಂದ ಬಂದರೆ ತೀರ್ಥ ಅಲ್ವಾ? ನೀವೇ ಹೇಳಿಬಿಡಿ ಅಂತ. ಮನೆ ಮದ್ದು ಮಾಡಿ ಸುಮಾರು ಜನರಿಗೆ ಅದು ಕೆಲಸಕ್ಕೆ ಬರ್ತದೆ, ವರ್ಕೌಟ್ ಆಗ್ತದೆ ಅಂತ. ಆ ರೀತಿ ಇದ್ರೆ ನಾವು ಅದರ ಬಗ್ಗೆ ಏನು ಹೇಳುದಿಲ್ಲ. ಯಾಕಂದ್ರೆ ಸುಮಾರು ಜನ ತಿಳಿದವರು ಮನೆ ಮದ್ದುನಿಂದನೇ ಗುಣ ಮಾಡಿಕೊಂಡವ್ರು ಇರ್ತಾರೆ, ಇಲ್ಲ ಅಂತ ಹೇಳುದಿಲ್ಲ. ಬಟ್ ಚಿಕ್ಕ ಚಿಕ್ಕ ಕಾಯಿಲೆ ಇದ್ರೆ ಆಗ್ತದೆ, ಅದರಲ್ಲಿ ಕೆಲಸ ಆಗ್ತದೆ. ಬಟ್ ದೊಡ್ಡದಿದೆ ಅಂತ ಆದ್ರೆ ಕಾಯಿಲೆ ಅದು ಆಗುದಿಲ್ಲ, ವರ್ಕೌಟ್ ಆಗುದಿಲ್ಲ. ಹಾಗಾಗಿ ಅದನ್ನ ನೀವು ಮನೆಯಲ್ಲೇ ಅಸೆಸ್ ಮಾಡ್ಬೇಕು. ಹೇಗೆ ಇದು ಮನೆ ಮದ್ದಿನ ಒಂದು ಸರಿ ಕೊಟ್ಟು ಕಮ್ಮಿ ಆಯ್ತಾ ಇಲ್ವಾ, ಸ್ವಲ್ಪ ಮಾತ್ರ ಕಮ್ಮಿ ಆಯ್ತು, ಸುಮಾರು ಕಮ್ಮಿ ಆಗಿಲ್ಲ ಅಂತ ಇದ್ರೆ, ಸ್ವಲ್ಪ ಡೌಟ್ ಇದ್ರೆ ಆವಾಗ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡೋದು ಸ್ವಲ್ಪ ಉತ್ತಮ ವಿಚಾರ ಅಂತ ಅನಿಸ್ತದೆ ನನಗೆ. ನಿಮಗೂ ಸಹ ಗೊತ್ತಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಯಾವತ್ತೂ ಕೂಡ ಮಕ್ಕಳು ಅಂತ ಹೇಳ್ಕೊಂಡಲ್ಲ, ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆಗಳು ಬಂದಾಗ ಅದರ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ಒಳ್ಳೆಯ ವಿಚಾರ ಅಲ್ವೇ ಅಲ್ಲ ಅಂತ ಹೇಳ್ತಾ, ಈಗ ಮಕ್ಕಳಲ್ಲಿ ಯಾವುದೋ ಒಂದು ಕಾಯಿಲೆ ಬಂತು, ಅವರನ್ನು ಯಾವ ಟೆಸ್ಟ್ ಮಾಡುವ ಮುಖಾಂತರ ಇವರಿಗೆ ಸರ್ಜರಿ ಮಾಡಲೇಬೇಕು ಅಂತ ಹೇಳ್ಕೊಂಡು ನೀವು ಹೇಳ್ತೀರಿ ಅಂತ? ಯಾವ ಟೆಸ್ಟ್ಗಳೆಲ್ಲ ಇದೆ? ಈಗ ಮಕ್ಕಳಿಗೆ ಸುಮಾರು ರೀತಿಯ ಕಾಯಿಲೆಗಳಿದೆ. ಸೊ ಕೆಲವೊಂದಕ್ಕೆಲ್ಲ ಟೆಸ್ಟ್ ಮಾಡದೇ ಸಹ ಆಪರೇಷನ್ ಮಾಡುವ ಸಂದರ್ಭ ಬರ್ತದೆ. ಈಗ ಮುಂದೋಗಲ ಚರ್ಮ ಹೇಳಿದೆ, ಅದರಲ್ಲಿ ಏನು ಟೆಸ್ಟ್ ಮಾಡುವ ಸಂದರ್ಭ ಏನಿಲ್ಲ. ಜಾಸ್ತಿ ಅಂದರೆ ಒಂದು ಮೂತ್ರದ ಪರೀಕ್ಷೆ ಮಾಡಿ ಒಳಗಡೆ ಇನ್ಫೆಕ್ಷನ್ ಇದೆಯಾ ಅಂತ ಒಂದು ಪರೀಕ್ಷೆ ಮಾಡ್ತೇವೆ ವಿನ ಮತ್ತೇನು ಮಾಡೋದಿಲ್ಲ. ಒಂದು ಅಲ್ಟ್ರಾಸೌಂಡ್, ಹೊಟ್ಟೆಯ ಅಲ್ಟ್ರಾಸೌಂಡ್ ಒಂದು ಮಾಡ್ತೇವೆ. ಯಾಕೆಂದರೆ ಹೊರಗಿನಿಂದ ತೊಂದರೆ ಇದ್ರೆ ಎಲ್ಲಿಯಾದರೂ ಕಿಡ್ನಿ ರಿಲೇಟೆಡ್, ಅಂದರೆ ನಾವು ಸ್ಕ್ಯಾನ್ ಅಂತ ಹೇಳಿದ ಕೂಡಲೇ ಹೆದರಿ ಬೆಚ್ಚಿ ಬೀಳ್ತಾರೆ ದೊಡ್ಡವರು ಸಮೇತ, ಅಂದರೆ ಮಕ್ಕಳ ಪೇರೆಂಟ್ಸ್ ಆಗಲಿ. ಸೊ ನಾವು ಸ್ಕ್ಯಾನ್ ಅಂತ ಹೇಳಿದ ಕೂಡ ಅದೇನೋ ಭಾರಿ ದೊಡ್ಡ ರೋಗ ಇದೆ ಒಳಗಡೆ ಅಂತಲ್ಲ, ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ಮಾಡುವಂಥದ್ದು. ಅದು ಚಿಕ್ಕ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದರಲ್ಲಿ ಈಗ ಮುಂದೋಗಲ ಚರ್ಮ ತೊಂದರೆ ಇರುವಾಗ ಒಳಗಡೆ ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಇರ್ಬೋದಾ ಅಥವಾ ಮೂತ್ರಕೋಶದಲ್ಲಿ ಏನಾದರೂ ತೊಂದರೆ ಇರ್ಬೋದಾ ಅಂತ ಹೇಳಿ ಒಂದು ಆಪರೇಷನ್ನ ಮುಂಚೆ ಒಂದು ರೂಲ್ ಔಟ್ ಮಾಡ್ಲಿಕ್ಕೆ ಅಷ್ಟೇ. ಅದರಿಂದ ಏನಾದರೂ ತೊಂದರೆ ಕಂಡು ಬಂದರೆ ಮತ್ತೆ ಅದರ ವಿಚಾರ ಬೇರೆ ಇರ್ತದೆ. ಆದರೆ ಇಷ್ಟು ಸ್ಕ್ಯಾನ್ ಮಾಡಿ ಮಾಡಬೇಕಾಗ್ತದೆ. ಮತ್ತು ಈಗ ಆಪರೇಷನ್ ಮಾಡುವಂಥದ್ದು ಅಂತ ಸಂದರ್ಭ ಇದ್ದರೆ, ಅಥವಾ ಕಾನ್ಸ್ಟಿಪೇಷನ್ ವಿಷಯದಲ್ಲಿ ಹೇಳುವಾಗ ಸಹ ನಾವು ಹಿಮೋಗ್ಲೋಬಿನ್ ಚೆಕ್ ಮಾಡೋದಿದೆ. ಯಾಕಂತಂದರೆ ನಾವು ಅವರದ್ದು ಕಾನ್ಸ್ಟಿಪೇಷನ್ ಇರುವಾಗ ನ್ಯೂಟ್ರಿಷನಲ್, ಯಾಕಂದರೆ ಆಹಾರ ಕಮ್ಮಿ ತಗೊಳ್ತಾರೆ. ಮತ್ತು ಈಗಿನ ಸಾಧಾರಣ ಎಲ್ಲ ಮಕ್ಕಳಲ್ಲಿ ಒಳ್ಳೆಯ ಆಹಾರ ತಗೊಳ್ಳೋದೆ, ಬೇರೆ ಆಹಾರ ತಗೊಳ್ಳೋದು. ಹಾಗಾಗಿ ನಾವು ಹಿಮೋಗ್ಲೋಬಿನ್ ಒಂದು ಚೆಕ್ ಮಾಡ್ತಾ ಇರ್ತೇವೆ. ಏನಾದರೂ ತೊಂದರೆ ಬಂದರೆ ಫಸ್ಟಿಗೆ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡ್ತೇವೆ, ಸೈಡ್ ಬೈ ಸೈಡ್. ಅದರಿಂದನೇ ತೊಂದರೆ ಅಂತ ಹೇಳೋದಲ್ಲ, ಬಟ್ ಸುಮಾರು ಜನರಿಗೆ ಅದು ಕಮ್ಮಿ ಇರ್ತದೆ. ಆಪರೇಷನ್ ಮಾಡೋ ಮುಂಚೆ ಹಿಮೋಗ್ಲೋಬಿನ್ ಚೆಕ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಕಮ್ಮಿ ಹಿಮೋಗ್ಲೋಬಿನ್ 10ಕ್ಕಿಂತ ಕೆಳಗಿದ್ರೆ ಆಪರೇಷನ್ ಮಾಡಿದರೆ ಅದರಿಂದ ರಿಸ್ಕ್ ತುಂಬ ಇದೆ. ಹಾಗಾಗಿ ನಾವು ಅದನ್ನು ಮಾಡಿಕೊಂಡೇ ಮುಂದುವರಿಬೇಕಾಗ್ತದೆ. ಮತ್ತು ಆಪರೇಷನಿಗೆ ನಾವು ಬ್ಲೀಡಿಂಗ್ ಮತ್ತು ಕ್ಲಾಟಿಂಗ್ ಅಂತ ಹೇಳ್ತೇವೆ. ಬ್ಲೀಡ್ ಆಗೋದು ಮತ್ತು ಅದನ್ನು ಕ್ಲಾಟ್ ಮಾಡಿಕೊಳ್ಳೋ ಮೆಕ್ಯಾನಿಸಮ್ ಬಾಡಿಯಲ್ಲಿ ಉಂಟಾ ಇಲ್ವಾ ಅಂತ ಹೇಳಲಿಕ್ಕೆ ಸಹ ಕೆಲವು ಟೆಸ್ಟ್ ಮಾಡಿ ಮತ್ತೇ ಮುಂದುವರಿತೇವೆ ಆಪರೇಷನ್ ವಿಷಯದಲ್ಲಿ. ಮತ್ತು ಆಪರೇಷನ್ನ ವಿಷಯ ಹೇಳೋದಂತಾದರೆ ನಾವು ಇಲೆಕ್ಟಿವ್ ಆಗಿ ಮಾಡೋದು, ಅಂದರೆ ಟೈಮ್ ಇದೆ ನಮಗೆ, ಆಪರೇಷನ್ ಎಮರ್ಜೆನ್ಸಿ ಅಲ್ಲ, ಆ ರೀತಿ ಇರುವಾಗ ಪೀಡಿಯಾಟ್ರಿಷನನ್ನು ಒಂದು ಕನ್ಸಲ್ಟ್ ಮಾಡಿ ಫಿಟ್ನೆಸ್ ಅಂತ ತಗೊಳ್ತೇವೆ. ಎನೆಸ್ಥೀಸಿಯಾಕ್ಕೆ ಫಿಟ್ನೆಸ್, ಹಾರ್ಟ್ ಚೆನ್ನಾಗಿದೆಯಾ, ಲಂಗ್ಸ್ ಚೆನ್ನಾಗಿದೆಯಾ, ಅಥವಾ ಬೇರೆ ಏನಾದರೂ ಬೆಳವಣಿಗೆ ತೊಂದರೆಗಳುಂಟಾ ಆ ಥರ ಎಲ್ಲ ನೋಡಲಿಕ್ಕೋಸ್ಕರ ಒಂದು ಪೀಡಿಯಾಟ್ರಿಷನ್ ಹತ್ರ ಫಿಟ್ನೆಸ್ ಕೇಳ್ತೇವೆ. ಯಾಕಂದರೆ ಜನರಲ್ ಅನೆಸ್ಥೀಸಿಯಾ ಕೊಡುವಾಗ ನಾರ್ಮಲಿ ಇರುವ ತೊಂದರೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಕಾಣ್ತದೆ ಅದರಲ್ಲಿ. ಹಾಗೆ ಇರುವಾಗ ಫಿಟ್ನೆಸ್ಸನ್ನು ತಗೊಂಡೇ ನಾವು ಮುಂದುವರಿಬೇಕಾಗ್ತದೆ. ಮಕ್ಕಳಲ್ಲಿ ಈಗ ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ಈ ಎಮರ್ಜೆನ್ಸಿ ಕೇಸಸ್ ಅಂತ ಏನಾದರೂ ಬರ್ತದಾ ಅಂತ ಹೇಳ್ಕೊಂಡು? ಸುಮಾರು ಈ ರೀತಿಯ ತೊಂದರೆಗಳು ಇರ್ತದೆ. ಚಿಕ್ಕ ಮಕ್ಕಳು, ನಡೆಯುವ ಮಕ್ಕಳು ಅಥವಾ ಅಂಬೆಗಾಲು ಹಾಕಿ ಮಕ್ಕಳು ಎದುರುಗಡೆ ಹೋಗುವ ವಯಸ್ಸಿನಿಂದ ಸ್ಟಾರ್ಟ್ ಆಗ್ತದೆ. ಫಾರಿನ್ ಬಾಡಿ ಅಂತ ಹೇಳ್ತೇವೆ. ಏನಾದರೂ ಸಿಕ್ಕಿದ ಕೂಡಲೇ ಅವರನ್ನು ಅದನ್ನು ಬಾಯಿಗೆ ಹಾಕೊಳ್ಳುವಂಥ. ಈಗ ಚಿಕ್ಕದೇನಾದರೂ ತೊಂದರೆ ಇದ್ದರೆ ಅದು ಅನ್ನನಾಳಕ್ಕೆ ಹೋಗಿ ಹೊಟ್ಟೆಗೆ ಹೋದರೆ ಅದು ಮೋಷನ್ ಮುಖಾಂತರ ಹೊರಗಡೆ ಹೋಗ್ತದೆ. ಆದರೆ ಕೆಲವು ಮಕ್ಕಳು ಈಗ ಆಟಾಡ್ತಾ ಇರುವಾಗ ಅದನ್ನು ತಗೊಂಡು ಶ್ವಾಸ ತಗೊಂಡ್ರೆ ಶ್ವಾಸಕೋಶಕ್ಕೆ ಹೋಗೋದುಂಟು. ಆವಾಗ ಅದು ಎಮರ್ಜೆನ್ಸಿಯಾಗಿ ಬರ್ತದೆ. ಕೂಡಲೇ ಗೊತ್ತಾಗ್ತದೆ, ಉಸಿರಾಟದ ತೊಂದರೆ ಸ್ಟಾರ್ಟ್ ಆಗ್ತದೆ. ಇಲ್ಲ ಮಕ್ಕಳು ಪೇಲ್, ಅಂದರೆ ಮಕ್ಕಳು ಒಂಥರ ನೀಲಿ ಬಣ್ಣಕ್ಕೆ ತಿರುಗೋದು, ಇಲ್ಲ ಪೇಲ್ ಆಗೋದು, ಆ ಥರ ಆಗಿ ಅವರಿಗೆ ನೋಡುವಾಗಲೇ ಅಂದಾಜೆ ಆಗ್ತದೆ. ಆ ರೀತಿ ಇರುವಾಗ ಎಮರ್ಜೆನ್ಸಿ ಆಗ್ತದೆ. ಇನ್ನು ಕೆಲವು ಮಕ್ಕಳು ಬ್ಯಾಟ್ರೀಸ್ ನುಂಗ್ತಾರೆ. ಅದು ಬ್ಯಾಟ್ರಿ ಸೆಲ್ ಫುಲ್ ಡೆಡ್ ಆಗಿದೆ ಅಂತ ಹೇಳಿ ಸಹ ಕೆಲವರಲ್ಲಿ ಇದಿರ್ತದೆ. ಅದು ಏನು ಕೆಲಸಕ್ಕೆ ಬಾರದೇ ಇರೋ ಸೆಲ್, ಆದರೂ ಸಹ ಕೆಲಸಕ್ಕೆ ಬಾರದೇ ಇರೋ ಸೆಲ್ ಸಹ ಹೊಟ್ಟೆ ನುಂಗಿದಾಗ
ಅದರಿಂದಾಗಿ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಆಗಿ ನಮ್ಮ ಬಾಡಿಯ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಆಗಿ ಹೊಟ್ಟೆ ಒಳಗಡೆ ಇರುವ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಆಗಿ ಅದು ಕೆಮಿಕಲ್ ಚೇಂಜಸ್ ಆಗ್ತದೆ. ಆ ರೀತಿ ಇರುವಾಗ ಎಮರ್ಜೆನ್ಸಿ ಇರ್ತದೆ. ಅದು ಯಾವುದೇ ಭಾಗಕ್ಕೆ ಹೋದರೂ ಅದನ್ನು ಇಮಿಡಿಯೇಟ್ ಆಗಿಯೇ ತೆಗಿಬೇಕಾಗ್ತದೆ. ಮೋಷನಲ್ಲಿ ಬರ್ತದೆ ಅಂತ ಹೇಳಿ ಕಾಯ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಆ ಜಾಗದಲ್ಲಿ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಆ ಭಾಗವನ್ನು ತೂತ್ ಮಾಡಲಿಕ್ಕೆ ಅಥವಾ ಹಾಳು ಮಾಡಲಿಕ್ಕೆ ಕರಗಿಸಲಿಕ್ಕೆ ನೋಡ್ತದೆ. ಹಾಗಿರುವಾಗ ಎಮರ್ಜೆನ್ಸಿಯಾಗಿ ಮಾಡಬೇಕಾಗ್ತದೆ. ಮತ್ತು ಗಂಡು ಮಕ್ಕಳು ಹೆಣ್ಮಕ್ಕಳಲ್ಲಿ ಒವೇರಿಯನ್ ಟಾರ್ಷನ್ ಇಲ್ಲ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಹೇಳ್ತೇವೆ. ಸುಮಾರು ಜನ ಮಕ್ಕಳು ಅದನ್ನು ಹೇಳುವುದಿಲ್ಲ, ಹೊಟ್ಟೆ ನೋವಿದೆ ಅಥವಾ ಗಂಡು ಮಕ್ಕಳು ತಮ್ಮ ಪ್ರೈವೇಟ್ ಪಾರ್ಟಲ್ಲಿ ಬೀಜದ ಜಾಗದಲ್ಲಿ ನೋವಿದೆ ಅಂತ ಹೇಳ್ಕೊಳ್ಳೋದ್ಲೇಕನೆ ನಾಚಿಕೆ ಆಗ್ತದೆ. ಆ ರೀತಿ ಇರುವಾಗ ತಂದೆ ತಾಯಿ ಅಂದರೆ ಅದನ್ನು ಹುಡುಕಿ ಈ ಥರ ಇರಬಹುದಾ ಅಂತ ಹೇಳಿ ಒಂದು ವಿಚಾರ ಮಾಡಿ ಅವರನ್ನು ಅಲ್ಲಿ ಕರ್ಕೊಂಡು ಬರುವ ಸಂದರ್ಭ ಇರ್ತದೆ. ಯಾಕಂದರೆ ಟೀನೇಜ್ ಇರೋ ಮಕ್ಕಳು ಸುಮಾರು ಹೊಟ್ಟೆ ನೋವಾದರೂ ಸಹ ಅವ್ರು ಹೇಳೋದಿಲ್ಲ. ಸುಮಾರು ದಿನ ಆದ ನಂತರ ತಡ್ಕೊಂಡು ಮತ್ತೆ ಹೇಳ್ತಾರೆ. ಆ ರೀತಿ ಇರುವಾಗ ಮಕ್ಕಳ ಮೂಮೆಂಟ್ಸ್ ಚಲನವಲನ ನೋಡಿ ಅಂದಾಜಿ ಮಾಡಿ ಏನೋ ತೊಂದರೆ ಇರಬೇಕು ಅಂತ ಹೇಳಿ ಡೌಟ್ ಮೇಲೆ ಕರ್ಕೊಂಡು ಬರಬೇಕಾಗ್ತದೆ. ಹೌದು, ವಿಚಾರ ಮಾಡಿ ಅವ್ರ ಹತ್ರ ಕರ್ಕೊಂಡು ಬರಬೇಕಾಗ್ತದೆ. ಯಾಕಂದ್ರೆ ಅವ್ರು ಹೆದರ್ಕೊಳ್ತಾರೆ. ಆ ರೀತಿ ಇರ್ತದೆ. ಅದರಿಂದ ನಾವು ಕೂಡ ಹಾಗೆ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಗ್ತದೆ. ಚಿಕ್ಕ ಮಕ್ಕಳಾದರೆ ನಾವು ಹತ್ತಿರ ಇರ್ತೇವೆ. ದೊಡ್ಡ ಮಕ್ಕಳಲ್ಲಿಯೂ ಸಹ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದಾಗ ನಾವು ಅವರನ್ನು ಕೂತ್ಕೊಂಡು ಮಾತಾಡಿಸಿ, ಒಂದು ವೇಳೆ ನಮ್ಮಲ್ಲಿ ಹೇಳದೇ ಇದ್ದರೆ ತಜ್ಞರ ಹತ್ರ ಕರ್ಕೊಂಡು ಬಂದಾಗ ಅವರು ಯಾವ ಭಾಗದಲ್ಲಿ ನೋವಾಗ್ತದೆ ಏನಾಯಿತು ಕೇಳಿದಾಗ ಅವ್ರ ಹತ್ರ ಹೇಳ್ಬೋದು. ಅದರಿಂದ ತಕ್ಷಣ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳ್ತೀರಿ ಅಲ್ವಾ? ಈಗ ಹಾಗಾದರೆ ಮಕ್ಕಳಲ್ಲಿ ಸರ್ಜರಿ ಮಾಡುವಾಗ ನೀವು ಹಿಮೋಗ್ಲೋಬಿನ್ ಮತ್ತು ಫಿಟ್ನೆಸ್ ಬಗ್ಗೆ ಮೊದಲಿಗೆ ಇನ್ಫಾರ್ಮೇಷನ್ ತೊಗೊಳ್ತೀರಿ ಅಂತ. ಈಗ ದೊಡ್ಡವರದ್ದು ಆಪರೇಷನ್ ಆಗುವಾಗ BP ಮತ್ತು ಶುಗರ್ ನೋಡಿದಾಗೆ ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಮತ್ತು ಫಿಟ್ನೆಸ್ಸನ್ನು ನೋಡುವಂಥದ್ದು, ಅಥವಾ ಮಕ್ಕಳಲ್ಲಿ ಕೂಡ ಆಪರೇಷನ್ ಮಾಡುವ ಟೈಮಲ್ಲಿ ಈ BP ಶುಗರ್ ಬರುವ ಸಾಧ್ಯತೆಗಳು ಇರ್ತದ? ತುಂಬ ರೇರ್. ಮಕ್ಕಳಲ್ಲಿ BP ಕಾಯಿಲೆ ಇದ್ದರೆ ಏನಾದರೂ ಬೇರೆ ತೊಂದರೆ ಇದೆ ಅಂತ ಲೆಕ್ಕ. ಮಾಮೂಲಿ ವಯಸ್ಸು ಏಜ್ ರಿಲೇಟೆಡ್ ಅಂತಲ್ಲ. ಏಜ್ ರಿಲೇಟೆಡ್ ಆಗಿ ಬರುವ BP ಬೇರೆ ಕಾರಣದಿಂದ ಬರ್ತದೆ. ಮಕ್ಕಳಲ್ಲಿ BP ಕಾರಣ ಬೇರೆ ಕಾರಣದಿಂದ ಬರ್ತದೆ. ಮಕ್ಕಳಲ್ಲಿ ಈಗ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಅದರದ್ದೇನಾದರೂ ಟ್ಯೂಮರ್ ವಿಷಯ ಏನಾದರೂ ಇದ್ದರೆ BP ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಸುಮಾರು ಕೆಲವೆಲ್ಲ ಈಗ ಅದು ಮೋಸ್ಟ್ ಆಫ್ ದ ಟೈಮ್ ಅದು ಕ್ಯಾನ್ಸರ್ ವಿಷಯ ಇರುವ ಅಥವಾ ಗಡ್ಡೆ ವಿಷಯ ಇರುವ ಆ ಥರ ತೊಂದರೆಗಳಿದ್ದಾಗ BP ಜನರಲಿ ಜಾಸ್ತಿ ಆಗ್ತದೆ. ಫಿಯೋಕ್ರೋಮೋಸೈಟೋಮಾ ಅಂತದೆಲ್ಲ ಮಕ್ಕಳಲ್ಲಿ ಅದು ತುಂಬಾ ರೇರ್. ಅಂತ ಕ್ಯಾನ್ಸರ್ ಇದ್ರೆ ಅಂತ ಕ್ಯಾನ್ಸರ್ ಇರುವ ಮಕ್ಕಳಿಗೆ ಆ ತರ ಬರ್ತದೆ. ಮಾಮೂಲಿ ಆಗಿರುವ ಮಕ್ಕಳಿಗೆ BP ಕಾಯಿಲೆ ತೊಂದರೆ ಬರುವುದಿಲ್ಲ. ಆದ್ರೆ ಹಾರ್ಟಿನ ಕಾಯಿಲೆ ಮಕ್ಕಳಲ್ಲಿ ಕಂಡು ಬರ್ತದೆ. ಅಂದ್ರೆ ಅದು ಹುಟ್ಟಿನಿಂದ ಇರುವಾಗಲೇ ಕಂಜನೈಟಲ್ ಅನಾಮಲೀಸ್ ಅಂತ ಹೇಳ್ತೇವೆ. ಹಾರ್ಟ್ ಅಲ್ಲಿ ಹುಟ್ಟಿನಿಂದಲೇ ತೂತಿರುವುದು ಅಥವಾ ಏನಾದರೂ ಭಾಗ ಅದರಲ್ಲಿ 4 ಚೇಂಬರ್ಸ್ ಇರ್ತದೆ ಹಾರ್ಟ್, ಅದರಲ್ಲಿ ತೊಂದರೆಗಳು ಬರುವ ಚಾನ್ಸಸ್ ಇರ್ತದೆ. ಅದು ಇದ್ರೆ ನೀವು ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಕೊಂಡೆ ಈಗ ಆಪರೇಷನ್ ಮುಂಚೆ ಸಹ ಅದು ಇದೆಯಾ ಇಲ್ವಾ ಅಂತ ಹೇಳಿ ನೋಡಿಯೇ ಮುಂದುವರಿತೇವೆ ನಾವು. ಸಾಧಾರಣ ಎಲ್ಲ ಮಕ್ಕಳಿಗೂ ಅದನ್ನು ಚೆಕ್ ಮಾಡುವ ಸಂದರ್ಭ ಇರ್ತದೆ. ಯಾಕೆಂತಂದರೆ ಯಾರಿಗಿದೆ ಯಾರಿಗಿಲ್ಲ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಮುಂದುವರಿತೇವೆ ನಾವು. ಅದರಿಂದ ಮಕ್ಕಳ ಹೇಳಿದರು, ನಾವು ಹೇಳ್ಬೋದು ಇವಾಗ BP ಶುಗರು ಮಕ್ಕಳಲ್ಲಿ ತುಂಬ ಕಡಿಮೆ ಅಂತ ಡಾಕ್ಟ್ರು ಹೇಳಿದರು. ಈಗ ಇನ್ನು ಶಸ್ತ್ರಚಿಕಿತ್ಸೆ ಮಾಡಬೇಕು ಯಾವುದೋ ಒಂದು ಹೇಳಿರ್ತೀರಿ ನೀವು. ಹೇಳಿದ ಮೇಲೆ ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಪೋಷಕರಿಗೆ ನೀಡಿರ್ತೀರಿ. ಆದರೆ ಕೂಡ ಅವರು ಬೇರೆ ಡಾಕ್ಟ್ರನ್ನ ಕೇಳ್ಬೋದು, ಅದು ಒಂದು ಥರದ ವಿಧಾನ ಬಿಡಿ. ಮತ್ತು ಈಗ ಇಂಟರ್ನೆಟ್ಟಲ್ಲಿ ಏನು ಬೇಕಾದರೂ ನಮಗೆ ಕೈಯಲ್ಲೇ ಸಿಗ್ತದೆ, ಕೂತ್ಕೊಂಡು ಇಡೀ ಪ್ರಪಂಚವನ್ನೇ ನೋಡ್ಬೋದು, ವಿಚಾರವನ್ನು ತಿಳಿಬೋದು. ಕೆಲವೊಂದಷ್ಟು ಜನ ಅದರ ಬಗ್ಗೆ ತಿಳ್ಕೊಂಡು ಇಲ್ಲ ಇದರಲ್ಲಿ ಈ ಥರ ಇತ್ತು, ನೀವು ಹೇಳಿದ ರೀತಿ ಒಂದಾಗಿ ಅವರಿಗೆ ಅದರಲ್ಲಿ ಬೇರೆ ಇನ್ಫಾರ್ಮೇಷನ್ ಸಿಕ್ಕಿದಿದ್ರೆ ಬಂದು ಅದನ್ನು ನಿಮ್ಮ ಹತ್ರ ಕೇಳುವಂಥದ್ದು, ಅಲ್ಲ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳುವಂತಹ ಸನ್ನಿವೇಶಗಳು ಬರ್ತದ? ಅಥವಾ ಅದನ್ನು ನೋಡಿಕೊಂಡು ಅವರು ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು? ಇಂಟರ್ನೆಟ್ಟಲ್ಲಿ ಈಗ ಸುಮಾರು ಇದು ಸಿಗ್ತದೆ. ಹಾಗಂತ ಮೆಡಿಕಲ್ ಬುಕ್ಸ್ ತೆಗೆದು ಯಾರೂ ಓದೋದಿಲ್ಲ. ನಾವೆಲ್ಲ ಈಗ ಮೆಡಿಕಲ್ ಬುಕ್ಸ್ ಓದಿಯೇ ಮೇಲೆ ಬಂದವರು. ಅಥವಾ ಆರ್ಟಿಕಲ್ಸ್ ನೋಡ್ತೇವೆ, ಅದು ಕರೆಕ್ಟ್ ಆಗಿರೋ ಜರ್ನಲ್ಸಿಂದ ಆರ್ಟಿಕಲ್ಸ್ ತೆಗೆದು ನೋಡ್ತೇವೆ. ಹೀಗೆ ಸುಮ್ಮನೆ ನ್ಯೂಸ್ ಪೇಪರಲ್ಲಿ ಇದ್ದದನ್ನು ತೆಗೆದು ಓದಿ ಇದಿದೆ ಅದಿದೆ ಅಂತ ಹೇಳೋದಿಲ್ಲ. ಹಾಗಿರುವಾಗ ಟ್ರೀಟ್ಮೆಂಟ್ ಕೊಡುವ ನಾವು ಅಷ್ಟು ಕಾಳಜಿ ವಹಿಸ್ಕೊಳ್ಳುವಾಗ ಯಾರು ಆಪರೇಷನ್ಗೆ ಬರುವಾಗ ತಂದೆ ತಾಯಿಯಂದರು ಗೂಗಲ್ ಸರ್ಚಲ್ಲಿ ಎಲ್ಲಿಂದೋ ನೋಡಿ ಯಾವುದೋ ಮೂಲೆಯಲ್ಲಿ ಯಾವುದೋ ತೊಂದರೆ ಇರುವಾಗ, ಈಗ ಜಾಗ್ರಫಿಕಲ್ ಇದರ ಪ್ರಕಾರ ಸಹ ರೋಗಗಳು ಚೇಂಜಸ್ ಆಗ್ತದೆ. ಅಥವಾ ಇವನ್ ಮನುಷ್ಯ ಟು ಈಗ ಟ್ವಿನ್ಸ್ ಅಲ್ಲಿ ಸಹ ನಾವು ಹೇಳ್ತೇವೆ ಒಂದು ಟ್ವಿನ್ ಇನ್ನೊಂದು ಟ್ವಿನ್ಗಿಂತ ಚೇಂಜಸ್ ಇರ್ತದೆ. ಹಾಗಿರುವಾಗ ಒಂದು ಟ್ವಿನ್ನಿಗೆ ಇದ್ದದ್ದೇ ತೊಂದರೆ ಇನ್ನೊಂದು ಟ್ವಿನ್ನಿಗೆ ಇದೆ ಅಂತ ಹೇಳಿ ನಾವು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಇರುವಾಗ ಎಲ್ಲರಿಗೂ ಬೇರೆ ಬೇರೆ ಇರ್ತದೆ. ಸೊ ಹಾಗಿರುವಾಗ ಗೂಗಲಿಂದ ನೋಡಿ ಅಥವಾ ಇಂಟರ್ನೆಟ್ ಮುಖಾಂತರ ನೋಡಿದ್ರೆ, ಅದೀಗ ಹೊಸತು ನಮ್ಮದ್ರಲ್ಲಿ ತಮಾಷೆ ಮಾಡಿಕೊಂಡು ಹೇಳ್ತಾರೆ ಇಡಿಯಟ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಇಡಿಯಟ್ ಸಿಂಡ್ರೋಮ್ ಅಂದ್ರೆ ಅದು ಬೈಯುವುದು ಅಂತಲ್ಲ, ಆ ಇಡಿಯಟ್ಗೆ ಫುಲ್ ಫಾರ್ಮೇ ಇದೆ. ಅಂದ್ರೆ ಇಂಟರ್ನೆಟ್ ನೋಡಿ ಅದರಿಂದ ಏನೆಲ್ಲ ಅಳವಡಿಸ್ಕೊಂಡು ಇದಿರ್ಬಹುದು ಅದಿರ್ಬಹುದು ಅಂತ ಹೇಳಿ ಅದರಿಂದ ಐಡಿಯಾ ಮಾಡ್ಕೊಂಡು ಬಂದು ಕೆಲವರು ಬಂದು ಇದಿರ್ಬೋದಾ, ನಾನು ಅದನ್ನು ಸರ್ಚ್ ಮಾಡಿದೆ ಇದನ್ನು ಸರ್ಚ್ ಆ ತರ ಮಾಡಿ ಹೇಳ್ತಾರೆ. ಅದು ಅನಾವಶ್ಯಕ.
ಉಂಟಾ ನಿಮ್ಮ ಹತ್ರ? ಸ್ವಲ್ಪ ಕಮ್ಮಿ, ದೊಡ್ಡವರಲ್ಲಿ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಈ ಟೀನೇಜ್ ಮಕ್ಕಳೆಲ್ಲ ಕೆಲವರೆಲ್ಲ ಇಂಟರ್ನೆಟ್ ನೋಡಿ ಅಂಥದ್ದೆಲ್ಲ ಕೆಲಸ ಮಾಡೋ ಚಾನ್ಸಸ್ ಇರ್ತದೆ. ಬಟ್ ಅದು ಸೇಫ್ ಅಂತ ಹೇಳುದಿಲ್ಲ ನಾನು, ಯಾಕಂದ್ರೆ ರೋಗವೇ ಇಲ್ಲ, ಯಾವುದೇ ಮನುಷ್ಯನಿಗೆ ರೋಗವೇ ಇಲ್ಲ. ಇಂಟರ್ನೆಟ್ ನೋಡಿ ರೋಗ ಇದೆ ಅಂತ ಹೇಳಿ ಮಾಡಿಕೊಂಡು ಬಂದ್ರೆ ಯಾವ ರೀತಿ ಆಗ್ಬೋದು ಅದು? ಅದು ಯಾವುದಕ್ಕೂ ಈಗ ರೋಗ ಇಲ್ಲದಿದ್ದವನ್ ರೋಗ ಉಂಟು ಅಂತ ಹೇಳ್ಕೊಂಡು ಬಂದ್ರೆ ನಾವು ಇನ್ಫ್ಯಾಕ್ಟ್ ರೋಗ ಇದ್ದವರಿಗೂ ನೀವು ಇಲ್ಲ ಅಂತ ಹೇಳಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀವಿ. ಆ ರೀತಿ ಗುಣ ಬೇಗ ಆಗ್ತದೆ ಅಂತ ಹೇಳ್ತೇವೆ. ಸೊ ಏನು ಸರಿ ಇದ್ದವರು ಎಲ್ಲರೂ ಸರಿ ಇದ್ದವರನ್ನೇ ರೋಗ ಉಂಟು ಅಂತ ಮಾಡ್ಕೊಂಡು ಬಂದ್ರೆ ಏನಾದ್ರೂ ಒಂದು ಬರೋ ಚಾನ್ಸಸ್ ಇರ್ತದೆ, ಯಾಕಂದ್ರೆ ನಿಮ್ಮ ನೆಗೆಟಿವ್ ಇಫೆಕ್ಟ್ ಬಂದಿರ್ತದೆ ಮೈಯಲ್ಲಿ. ಆ ರೀತಿ ಇರುವಾಗ ಏನೋ ಒಂದು ಸಣ್ಣ ಹೀಲ್ ಆಗ್ಬೋದು, ಬಾಡಿ ಕ್ಯಾನ್ ಹೀಲ್ ಬೈ ಇಟ್ ಸೆಲ್ಫ್ ಅಂತ ಇರುವಂಥದ್ದು, ನೀವು ಅದನ್ನು ಜಾಸ್ತಿ ಮಾಡ್ಕೊಂಡು ಬರೋ ಹಾಗೆ ಆಗ್ತದೆ. ಆದರೆ ಜನರಲಿ ಮಕ್ಕಳ ಇದರಲ್ಲಿ ಬರುವಾಗ ತಂದೆ ತಾಯಂದ್ರು ಸುಮಾರೆಲ್ಲ ರಿಸರ್ಚ್ ಮಾಡಿಕೊಂಡು ಬಂದು ಅವ್ರು ಆ್ಯಕ್ಚುಲಿ ಕೆಲವರು ಬಂದು ಈಗ ತಲೆ ತಿನ್ನಲಿಕ್ಕೆ ಬರ್ತಾರೆ ಅಂತ ಹೇಳಿ ಆ ರೀತಿ ಆಗಿ ಹೋಗಿರ್ತದೆ. ಕೆಲವೊಮ್ಮೆ ಅವರು ಬಂದು ಮಗುವಿನ ಟ್ರೀಟ್ಮೆಂಟ್ ವಿಷಯ ಕಾನ್ಸಂಟ್ರೇಟ್ ಮಾಡೋ ಬದಲು ಡಾಕ್ಟರಿನ ನಾಲೆಜ್ ಟೆಸ್ಟ್ ಮಾಡು ಅಂತ ಆಗ್ತದೆ. ಆ ಥರ ಮಾಡಿದರೆ ಸ್ವಲ್ಪ, ಯಾಕಂದರೆ ಡಾಕ್ಟ್ರಿಗೆ ಏನಾಗ್ತದೆ, ನೀವು ನಿಮ್ಮ ಸೈಡಿಂದ ಗೂಗಲ್ ನೋಡಿ ಎಲ್ಲ ಹೇಳ್ತಾ ಹೋದರೆ ಡಾಕ್ಟರ್ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಾರೆ, ಅದು ಡಿಸ್ಟರ್ಬ್ ಆಗ್ತದೆ, ಇಲ್ಲ ಅಂತ ಹೇಳಿಲ್ಲ, ಸುಮಾರು ಜನರಿಗೆ ಡಿಸ್ಟರ್ಬ್ ಆಗ್ತದೆ ಅದು. ಆ ರೀತಿ ಇರುವಾಗ ಟ್ರೀಟ್ಮೆಂಟ್ ಸ್ವಲ್ಪ ಅಲ್ಲೋಲ ಕಲ್ಲೋಲ ಸಹ ಆಗಬಹುದು. ಸೊ ಅದು ಸ್ವಲ್ಪ ಡೇಂಜರ್ ಅಂತ ಅನಿಸ್ತದೆ. ಯಾಕಂದರೆ ನಿಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ನೋಡಿಕೊಂಡು ಬಂದು ನೀವೇ ಮಿಸ್ಗೈಡ್ ಮಾಡಿದರೆ ಸರಿಯಾಗಿ ಹೋಗ್ತಾ ಇರುವ ಟ್ರೀಟ್ಮೆಂಟನ್ನು ರಾಂಗ್ ಪಾತಿಗೆ ಹೇಳ್ಕೊಂಡು ಹೋದಾಗೆ ಆಗ್ತದೆ. ಆ ರೀತಿ ಇರುವಾಗ ಸ್ವಲ್ಪ, ಮತ್ತೆ ಇನ್ಸ್ಟೆಡ್ ಆಫ್ ದ್ಯಾಟ್ ನಿಮಗೆ ಡೌಟ್ ಇದ್ದರೆ ಬೇರೆ ಇನ್ನೊಬ್ರು ಸಿಮಿಲರ್ ಡಿಗ್ರಿ ಇರುವ ಇನ್ನೊಬ್ರು ಡಾಕ್ಟರ್ನ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ಪೀಡಿಯಾಟ್ರಿಕ್ ಸರ್ಜನ್ ಒಬ್ಬರು ಹೇಳಿ ಆಪರೇಷನ್ ಬೇಕು ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದಿದ್ರೆ ಬೇರೆಯವರನ್ನ ಹೋಗಿ ಕೇಳೋದ್ರಲ್ಲಿ, ಬೇರೆ ಪೀಡಿಯಾಟ್ರಿಕ್ ಸರ್ಜನ್ ಅನ್ನು ಕೇಳುವ ಏನು ಪ್ರಾಬ್ಲಮ್ ಇಲ್ಲ. ಪ್ಯಾರಲಲ್ ಫೀಲ್ಡ್ ಹೇಳುದು ನಾನು. ಈಗ ಬೇರೆ ಫೀಲ್ಡಿಗೆ ಕೇಳಿದ್ರೆ ಅವರದ್ದು ಅವರ ಮೆಥಡ್ ಇರ್ತದೆ, ಅವರ ಮೆಥಡ್ ಅಲ್ಲೇ ಅವ್ರು ಹೇಳ್ತಾರೆ. ಬಟ್ ಪೀಡಿಯಾಟ್ರಿಕ್ ಸರ್ಜನ್ ಒಬ್ರು ಆಪರೇಷನ್ ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬ ಪೀಡಿಯಾಟ್ರಿಕ್ ಸರ್ಜನ್ ಹತ್ರ ಕೇಳಿ ಅವ್ರು ಬೇಕೋ ಬೇಡೋ ಅಂತ ಹೇಳಿ ಅವರದ್ದು ಕೆಲವೊಮ್ಮೆ ಮಿಕ್ಸ್ಡ್ ಒಪಿನಿಯನ್ ಇರ್ತದೆ. ಮಾಡಿದ್ರು ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಆ ಥರ ಇದ್ರೆ ಏನು ತೊಂದರೆ ಇಲ್ಲ. ಹಾಗೆ ಬೇರೆ ಕಡೆ ಹೋಗಿ ಕೇಳಿ ನೋಡಿದಾಗ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಬೇಡ ಅಂತ ಹೇಳಿದ್ರೆ ಅದೇನು ಗಾಬರಿ ಇಲ್ಲ. ಸೊ ನೀವು ಆಪರೇಷನ್ ವಿಷಯ ಬಂದಾಗ ಗಾಬರಿ ಆಗದೆ 2-3 ಕಡೆ ಕೇಳಿದರೆ ಏನೂ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಅದರ ಬದಲು ನೀವು ಬದಿ ಮನೆಯವ್ರ ಹತ್ರ ಕೇಳೋದು, ಗೂಗಲಲ್ಲಿ ನೋಡೋದು, ಅಥವಾ ಯಾರ ಹತ್ರನೋ ಕೇಳೋದು. ಕೆಲವರು ಇರ್ತಾರೆ, ನಮ್ಮ ರಿಲೇಷನ್ಗೆ ಹೀಗೆ ಆಗಿತ್ತು, ಅವಾಗ ಏನೂ ಆಗಲಿಲ್ಲ, ಸೊ ನೀವು ಹೀಗೆ ಮುಂದುವರಿರಿ, ಏನೂ ಆಗುದಿಲ್ಲ ಅಂತೇಳಿ ಫ್ರೆಂಡ್ಸ್ ಹೇಳ್ಕೊಳ್ಳೋದಿದೆ. ಅದು ಬೇರೆ ಬೇರೆ ವಿಚಾರ ಅದು. ಯಾಕಂದ್ರೆ ನಾನ್ ಮೆಡಿಕಲ್ ಆಗಿರೋರಿಗೆ ಯಾವ ರೋಗ ಬಂದಿರ್ತದೆ, ಹೊಟ್ಟೆ ನೋವು, ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಹೊಟ್ಟೆ ನೋವಲ್ಲಿ ಹೊಟ್ಟೆಯ ಭಾಗದಲ್ಲಿ ಇಷ್ಟು ಸಿಕ್ಕಾಪಟ್ಟೆ ಅಂಗಗಳಿದೆ, ಎಷ್ಟೋ ಅಂಗಗಳಿದೆ. ಅದರಲ್ಲಿ ಇರುವಾಗ ಯಾವ ಭಾಗದಿಂದ ಊನತೆ ಬಂದಿದೆ, ಯಾವ ಭಾಗದಿಂದ ಸ್ವೆಲ್ಲಿಂಗ್ ಬಂದಿದೆ ಅಂತ ಹೇಳಿ ಒಬ್ಬನಿಗೆ ಬೇರೆ ಕಡೆ ಇರ್ತದೆ, ಇನ್ನೊಬ್ಬನಿಗೆ ಬೇರೆ ಕಡೆ ಇರ್ತದೆ. ಅದನ್ನು ನೀವು ಜನರಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಇರುವಾಗ ಎಕ್ಸ್ಪರ್ಟ್ ಒಪಿನಿಯನ್ ಇಸ್ ಆಲ್ವೇಸ್ ಬೆಟರ್. ತಿಳ್ಕೊಳ್ಬೇಕು ವಿಚಾರವನ್ನು, ಯಾವತ್ತು ನಾವು ತಿಳ್ಕೊಳ್ಳೋರಾಗ್ತಾ ಇರಬೇಕು. ಜ್ಞಾನದ ಹಸಿವೆ ಇರಬೇಕು ನಿಜ, ಆದರೆ ಅದು ಯಾವ ಒಂದು ವಿಭಾಗದಲ್ಲಿ ಇರಬೇಕು ಅಲ್ಲಿಯೇ ಇರಬೇಕು. ಅವರು ಓದಿರ್ತಾರೆ, ತಿಳ್ಕೊಂಡಿರ್ತಾರೆ. ಅದರಿಂದ ನಮ್ಮ ಮಗುವನ್ನು ಅವರ ಕೈಗೆ ಕೊಟ್ಟಾಗ, ಅವರ ಮಾತಿನ ಬಗ್ಗೆ ಅವರ ಮೇಲೆ ನಂಬಿಕೆ ಇಟ್ಟಾಗ, ನಂಬಿಕೆ ಅಂತ ಹೇಳೋದು ಬಹಳ ಮುಖ್ಯ ಆಗ್ತದೆ. ಡಾಕ್ಟ್ರು ಹೇಳಿದರು ನಮಗೆ ಪಾಸಿಟಿವ್ ಆಗಿದ್ದಾಗ ಅದು ಬೇಗ ಗುಣ ಆಗ್ತದೆ ಅಂತ ಹೇಳ್ಕೊಂಡು, ಅಲ್ಲಿ ಸಹ ನಮ್ಮ ದ್ವಂದ್ವತೆಗಳು ಬೇಡ ಅಂತ ಹೇಳ್ತಾ, ಈಗ ಒಂದು ಮಗುವಿಗೆ ಸರ್ಜರಿ ಆಗ್ತದೆ ಡಾಕ್ಟರ್, ಸರ್ಜರಿ ಆದ ಮೇಲೆ ನೀವು ಹೇಳ್ತೀರಿ ಒಂದಿಷ್ಟು ಸಮಯದವರೆಗೆ ಆ ಮಗು ರೆಸ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಅದಾದ ಮೇಲೆ ಆ ಮಗು ಉಳಿದ ಮಗುವಿನ ಹಾಗೆ ನಾರ್ಮಲ್ ಆಗಿ ಇರ್ಲಿಕ್ಕಾಗ್ತದ? ಈಗ ಚಿಕ್ಕ ಮಗು ಅಂತ ಅನ್ಕೊಳ್ಳಿ, ಇವಾಗ ಮಕ್ಕಳು ಆಡ್ತಾರೆ, ಓಡ್ತಾರೆ, ಬೀಳ್ತಾರೆ, ಶಾಲೆಗಳಲ್ಲಿ ಚೇಷ್ಟೆ ಮಾಡ್ತಾರೆ. ಈ ಮಗು ಕೂಡ ಹಾಗೆ ಇರ್ಬೋದಾ? ಅಥವಾ ಈ ಮಗುವನ್ನು ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಬೇಕಾ? ಜಾಸ್ತಿ ಆಡಬಾರ್ದು, ಅಥವಾ ಜಾಸ್ತಿ ಓಡಾಡಬಾರ್ದು, ಕುಣಿಬಾರ್ದು, ಗಟ್ಟಿಯಾಗಿ ಕಿರ್ಚಬಾರ್ದು, ಕೆಲವೊಂದಷ್ಟೆಲ್ಲ ಇರ್ತದೆ. ಆ ಥರ ಇರ್ತದೆ, ಅಥವಾ ಸಾಮಾನ್ಯ ಎಲ್ಲ ಮಗುವಿನ ಹಾಗೆ ಇರ್ಬೋದಾ? ಈಗ ಚಿಕ್ಕ ಚಿಕ್ಕ ತೊಂದರೆಗಳಿರ್ತದೆ. ಚಿಕ್ಕ ತೊಂದರೆ ಅಂದರೆ ಆಪರೇಷನ್ ವಿಷಯದಲ್ಲಿ ಕೆಲವರು ಹೇಳ್ತಾರೆ ಮೈನರ್ ಆಪರೇಷನ್, ಮೇಜರ್ ಆಪರೇಷನ್. ಆ ಥರ ಏನೂ ಇಲ್ಲ. ಜನರಲ್ ಎನೆಸ್ಥೀಸಿಯಾ ಕೊಟ್ಟ ಕೂಡಲೇ ಎಲ್ಲ ಆಪರೇಷನ್ನು ಸಾಧಾರಣ ಮೇಜರೇ. ಯಾಕಂದರೆ ಎನೆಸ್ಥೀಸಿಯಾ ಕೊಟ್ಟು ಮಾಡುವಾಗ ಆ ಟೈಮ್ ಇರ್ಬೋದು, ಅರ್ಧ ಗಂಟೆಯಲ್ಲಿ ಮುಗಿಯೋ ಆಪರೇಷನ್ ಇರ್ಬೋದು, 1 ಗಂಟೆಯಲ್ಲಿ ಮುಗಿಯೋ ಆಪರೇಷನ್ ಇರ್ಬೋದು. ಅದು ಚಿಕ್ಕ ಆಪರೇಷನ್ ಅಂತ ಆಗಲಿಲ್ಲ, ಅದು ಮೇಜರ್ ಆಪರೇಷನ್ನೇ, ಬಟ್ ಬೇಗ ಮುಗಿದಿದೆ. ಯಾಕಂದರೆ ಕಾಯಿಲೆ ಚಿಕ್ಕದಿದೆ. ಹಾಗಾಗಿ ಎನೆಸ್ಥೀಸಿಯಾ ಕೊಟ್ಟ ಕೂಡಲೇ ಯಾವುದೇ ಇದು ಸ್ವಲ್ಪ ಮೇಜರ್ ಮೈನರ್ ಅಂತ ಆಕ್ಚುಲಿ ಸೀರಿಯಸ್ ಆಗಿ ನೋಡೋದಾದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಮೇಜರ್ ಆಪರೇಷನ್, ಮೈನರ್ ಆಪರೇಷನ್, ಚಿಕ್ಕ ಆಪರೇಷನ್ ಸಾಮಾನ್ಯವಾಗಿ ಹೇಳುದಲ್ವಾ, ಅದು ಆಗಿಕೊಂಡು ಬಂದಿದೆ ಹಾಗೆ. ಆದ್ರೆ ಮೇಜರ್ ಅಂತಂದ್ರೆ ಆಕ್ಚುಲಿ ದೊಡ್ಡ ಕಾಯಿಲೆಗಳಿರ್ತದೆ, ಅದು ಇರುವಾಗ ಅದು ಮೇಜರ್ ಡಿಸೀಸಿಗೆ ಮೇಜರ್ ಆಪರೇಷನ್ ಆಗ್ತದೆ. ಚಿಕ್ಕ ಕಾಯಿಲೆಗಳಿಗೆ ಚಿಕ್ಕ ಆಪರೇಷನ್, ಚಿಕ್ಕ ಮಟ್ಟದಲ್ಲಿ ಬೇಗ ಮುಗ್ದು ಹೋಗ್ತದೆ. ಆದ್ರೆ ರಿಸ್ಕ್ಸ್ ಎನೆಸ್ಥೀಸಿಯಾ ಅದು ಇರ್ತದೆ, ಕಮ್ಮಿ ಇರ್ತದೆ, ಬಟ್ ಇರ್ತದೆ. ಹಾಗಂತ ದೊಡ್ಡ ಆಪರೇಷನ್ ಇರುವಷ್ಟು ಇರುವುದಿಲ್ಲ, ಬಟ್ ರಿಸ್ಕ್ ಎಲ್ಲದರಲ್ಲೂ ಇರ್ತದೆ. ಹಾಗೆ ಸೈಡ್ ಎಫೆಕ್ಟ್ ಎಲ್ಲದರಲ್ಲೂ ಇರ್ತದೆ, ಯಾವುದರಲ್ಲೂ ಇಲ್ಲ ಅಂತಿಲ್ಲ. ಈಗ ರಸ್ತೆ ಬದಿ ನಾವು ನಡ್ಕೊಂಡು ಹೋಗುವಾಗ ಅದರಲ್ಲಿ ಈಗ ಯಾರೊಬ್ಬ ಬಂದು ಸೈಕಲ್ನವನು ಹೊಡೆದ್ರೆ ಎಷ್ಟು ಪೆಟ್ಟು ಬೀಳ್ತದೆ, ಅದೇ ಬಸ್ನವನು ಲಾರಿಯವನು ಬಂದು ಹೊಡೆದ್ರೆ ಎಷ್ಟು ಪೆಟ್ಟು ಅಂತದೆ. ಆ ಥರನೇ ಅದಕ್ಕೆ ಕಂಪೇರ್ ಮಾಡ್ಬೋದು. ಸೊ ಈ ರೀತಿ ಇರುವಾಗ ಆಪರೇಷನ್ ಕಳೆದ ನಂತರ
ನಂತರ ಈಗ ಚಿಕ್ಕ ಚಿಕ್ಕ ತೊಂದರೆಗಳಿದ್ರೆ ನಾವೇನು ರೆಸ್ಟ್ ಹೇಳುದಿಲ್ಲ. ಈಗ ಹರ್ನಿಯ ಆಗಲಿ, ಮುಂದೋಗಲ ಚರ್ಮ ಆಗಲಿ, ಅಪೆಂಡಿಕ್ಸ್ ಸಹ ಸಮೇತ ನಾವು ಆಪರೇಷನ್ ರೆಸ್ಟ್ ವಿಷಯ ಇದ್ರೆ ಹಾಸ್ಪಿಟ್ಲಲ್ಲೇ ಆ ರೆಸ್ಟಿಂಗ್ ಪೀರಿಯಡ್ ಮುಗ್ದಾಗಿರ್ತದೆ. ಮನೆಗೆ ಹೋದ ನಂತರ ಸಾಧಾರಣ ಅವರು ನಾರ್ಮಲ್ ಆಗಿಯೇ ಇದು ಮಾಡ್ಬೋದು. ಓಡಾಡುವ ವಿಷಯದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಅಥವಾ ಚಿಕ್ಕ ಚಿಕ್ಕ ಆಕ್ಟಿವಿಟೀಸ್ ಮಾಡ್ಲಿಕ್ಕೇನು ತೊಂದರೆ ಇಲ್ಲ. ಬಾತ್ರೂಮ್ ಟಾಯ್ಲೆಟ್ ಹೋಗಿ ಬರುವಂಥದ್ದು ಅಥವಾ ಮನೆ ಒಳಗಡೆನೆ ಸುತ್ತಾಡಲಿಕ್ಕೆ ಎಲ್ಲ ತೊಂದರೆ ಇಲ್ಲ. ಹರ್ನಿಯಾದ ಮಕ್ಕಳಿಗೆ, ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಭಾರ ಎತ್ತಬೇಡಿ ಅದು ಇದು ಅಂತ, ಬಟ್ ಮಕ್ಕಳಿಗೆ ಸಹ ನಾವು ಸ್ಕೂಲ್ ಬ್ಯಾಗ್ ಸ್ವಲ್ಪ ದಿನ ಎತ್ತದೇ ಇದ್ರೆ ಒಳ್ಳೇದು ಅಂತ ಹೇಳ್ತೇವೆ. ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು, ಇಂಡೋರ್ ಗೇಮ್ಸ್ ಆಟ ಆಡ್ಬೋದು, ಸೈಕಲ್ ಸ್ವಲ್ಪ ದಿನ ತುಳಿಬೇಡಿ ಅಂತ ಹೇಳ್ತೇವೆ. ಒಂದು ಆ ಜಾಗದಲ್ಲಿ ನೋವು ಜಾಸ್ತಿ ಆಗ್ತದೆ ಅಂಥೇಳಿ. ಹರ್ನಿಯಾ ಕೆಲವೊಮ್ಮೆ ರೆಕರೆನ್ಸ್ ಆಗ್ತದೆ, ಅಂದರೆ ಹರ್ನಿಯಾ ವಾಪಸ್ ಪುನಃ ಬರುವ ಚಾನ್ಸಸ್ ಇರ್ತದೆ. ಅದು ರೇರ್, ಬಟ್ ಏನಾದರೂ ತುಂಬ ಆಕ್ಟಿವಿಟಿ ಮಾಡಿದ್ರು ಆ ಥರ, ಅಥವಾ ಸಿಕ್ಕಾಪಟ್ಟೆ ಭಾರ ಎತ್ತಿದ್ರು, ಬಟ್ ತುಂಬ ಕಮ್ಮಿ ಆ ಥರ. ಯಾಕಂದರೆ ಮಕ್ಕಳಲ್ಲಿ ಬರುವ ಕಾರಣ ಹರ್ನಿಯಾ, ದೊಡ್ಡವರಿಗೆ ಬರುವ ಕಾರಣ ಎರಡು ಬೇರೆ ಬೇರೆ. ದೊಡ್ಡವರಿಗಾದರೆ ವೀಕ್ನೆಸ್, ಮಸಲ್ ವೀಕ್ನೆಸ್ ಆಗಿ ಬರೋದು. ಚಿಕ್ಕವರಿಗೆ ಮಸಲ್ ವೀಕ್ನೆಸ್ಸಿಂದಾಗಿ ಅಲ್ಲ, ಅದು ಹುಟ್ಟಿದಾಗಲಿಂದ ಇರುವ ಒಂದು ಏರಿಯಾ ಕ್ಲೋಸ್ ಆಗ್ತಾ ಬರ್ತದೆ, ಅದು ಕ್ಲೋಸ್ ಆಗಿರೋದಿಲ್ಲ. ಹಾಗಿರುವಾಗ ಹರ್ನಿಯಾ ಬರೋ ಚಾನ್ಸಸ್ ಇರ್ತದೆ. ಸೊ ಚಿಕ್ಕ ಚಿಕ್ಕದಕ್ಕೆಲ್ಲ ಅಷ್ಟು ರೆಸ್ಟ್ ಕೊಡುವಂಥದ್ದು ಇರೋದಿಲ್ಲ. ದೊಡ್ಡ ದೊಡ್ಡ ಕಾಯಿಲೆಗಳೇ ನಾವೇ ಹೇಳ್ತೇವೆ ರೆಸ್ಟ್ ಬೇಕಾದಿತ್ತು, ಅಥವಾ ಯಾವ ರೀತಿ ಆಕ್ಟಿವಿಟೀಸ್ ಇರಬೇಕು ಆ ಥರ ಎಲ್ಲ. ಇನ್ನು ಕೆಲವರಿಗೆ ನೀವು ಇದು ಕೇಳುವಾಗ ಇವನ್ ಸ್ನಾನ ಮಾಡಿಸದೇ ಇರೋದು, ನೀರು ತಾಗಬಾರ್ದು ಗಾಯಕ್ಕೆ, ಆ ಥರ ಈ ಥರ ಅಂತ ಹೇಳಿ ಸ್ನಾನ ಮಾಡಿಸದೇ ಇರೋದು, ಆ ಥರನೂ ಮಾಡ್ತಾರೆ. ನಾವು ಅದನ್ನು ಇನ್ನೊಂದು ಸಮಸ್ಯೆಗಳು ಬರ್ತದೆ, ಇನ್ಫೆಕ್ಷನ್ ಆಗ್ತದೆ. ಆ ರೀತಿ ನಾವು ಹೇಳುವಾಗ ಅದಕ್ಕೆ ನಾವು ಸ್ನಾನ ಮಾಡಿಸೋ ವಿಷಯದಲ್ಲಿ ನಮ್ಮ ಹತ್ರನೇ ಕೇಳಿ, ನಾವೇ ಹೇಳ್ತೇವೆ ನಿಮಗೆ ಅಂತ ಹೇಳ್ತೇವೆ. ಯಾಕಂದ್ರೆ ಸುಮಾರು ಜನ ಮುಂಚಿನ ಕಾಲದಲ್ಲಿ ಏನಂದ್ರೆ ನೀರು ತಾಗಬಾರ್ದು, ಗಾಯ ಆದ ಜಾಗ ನೀರು ತಾಗಬಾರ್ದು, ಉಗುರು ತಾಗಬಾರ್ದು ಕರೆಕ್ಟ್, ಬಟ್ ನೀರು ತಾಗಬಾರ್ದು ಅಂತ ಆ ಥರ ಈಗಿನ ಇದರಲ್ಲಿ ಇಲ್ಲ. ಯಾಕಂದ್ರೆ ಈಗ ನಾವು ಹಾಕುವ ಸ್ಟಿಚ್ ಅಥವಾ ಇವನ್ ಮಕ್ಕಳಲ್ಲಿ ನಾವು ಗಮ್ ಯೂಸ್ ಮಾಡ್ತೇವೆ. ಸೊ ಚಿಕ್ಕ ಚಿಕ್ಕ ಆಪರೇಷನ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ಗಮ್ ಯೂಸ್ ಮಾಡಿ ಅದನ್ನ ಕ್ಲೋಸ್ ಮಾಡ್ತೇವೆ. ಗಮ್ ಆಲ್ಮೋಸ್ಟ್ ವಾಟರ್ ಟೈಟ್ ಸೀಲ್ ತರ ಆಗ್ತದೆ. ಸೊ ಆ ರೀತಿ ಇರುವಾಗ ಸ್ನಾನ ಮಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. 24 hours ಕಾಯ್ತೇವೆ ನಾವು. 24 hours ಮೇಲಿನ ಪದರ ಎಪಿಥೀಲಿಯಲ್ ಅದು ಕವರ್ ಆಗಿರ್ತದೆ. ಆ ರೀತಿ ಇರುವಾಗ 24 ಗಂಟೆ ಒಳಗೆ ಸ್ನಾನ ಸಹ ಮಾಡಿಸ್ಬೋದು. ಸೊ ಇದು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಇದರಲ್ಲಿ ಇರ್ತದೆ ಆ ಥರ. ಸೊ ರೆಸ್ಟ್ ಅಕಾರ್ಡಿಂಗ್ ಟು ದಟ್ ಇರ್ತದೆ. ಮತ್ತೆ ಸಾಮಾನ್ಯವಾಗಿ ಮೊದಲಿನ ಹಾಗೆ ಮಕ್ಕಳು ಇರ್ಬೋದು, ಆದರೆ ರೆಸ್ಟ್ ಟೈಮ್ ಆದ ಮೇಲೆ. ಆದರೆ ಹೊಟ್ಟೆಗೆ ಭಾಗಕ್ಕೆ ಕೆಲವೊಮ್ಮೆ ಪೆಟ್ಟಾಗಿ ಬರೋರು ಇರ್ತಾರೆ. ಆವಾಗ ಲಿವರ್ ಇಲ್ಲ ಪ್ಯಾಂಕ್ರಿಯಾಸ್ ಇಲ್ಲ ಕಿಡ್ನಿ ಆ ಭಾಗಕ್ಕೆ ಪೆಟ್ಟಾಗೋ ಚಾನ್ಸಸ್ ಇರ್ತದೆ. ಆ ರೀತಿ ಬಂದಿರುವಾಗ ನಾವೇ ಅವರಿಗೆ ಹಾಸ್ಪಿಟ್ಲಲ್ಲಿ ಸಹ ರೆಸ್ಟ್ ಕೊಟ್ಟು, ಹೊರಗಡೆ ಸಹ ಮನೆಗೆ ಹೋಗಿ ಆದ ನಂತರ ಇಂತಿಷ್ಟು ದಿವಸ ರೆಸ್ಟೇ ಮಾಡಬೇಕು, ಬೆಡ್ ರೆಸ್ಟ್ ಅಂತಲೇ ಹೇಳ್ತೇವೆ, ಅದನ್ನು ಮಾಡಿಸುವ ಚಾನ್ಸಸ್ ಇರ್ತದೆ. ಬಟ್ ಆಯಾಯ ಡಿಸೀಸಿಗೆ ನಾ ಹೇಳಿದಾಗೆ ಪೆಟ್ಟಾಗಿ ಬಂದಾಗ ಅಥವಾ ಅದರ ಆಪರೇಷನ್ ಆಗಿದ್ರೆ ಎಲ್ಲಿಯಾದರೂ ಅಂಥದ್ದಕ್ಕೆಲ್ಲ ನಾವು ಹೇಳ್ತೇವೆ. ಇಲ್ಲದಿದ್ದರೆ ಅಷ್ಟಾಗಿ ರೆಸ್ಟ್ ಅಂತ ಹೇಳಿ ನಾವು ಜನರಲಿ ಚಿಕ್ಕ ಚಿಕ್ಕ ಭಾಗದ ಆಪರೇಷನ್ಸಿಗೆ ನಾವು ಹೇಳೋದಿಲ್ಲ. ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಘಟಕ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮಾತನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ದೊಡ್ಡವರಲ್ಲಿ ಬರುವಂಥ ಕಾಯಿಲೆಗಳು ಸಹ ಕೆಲವೊಂದಷ್ಟು ಮಕ್ಕಳಿಗೆ ಕೂಡ ಬರ್ತದೆ ಅಲ್ವಾ? ಅದಕ್ಕೆ ಈಗ ಅಲ್ಲಿ ದೊಡ್ಡವರಿಗೆ ಬೇರೆ ಥರ ಸರ್ಜರಿ ಆದರೆ ಮಕ್ಕಳಿಗೆ ಕೂಡ ಆಗ್ತದೆ. ಈಗ ದೊಡ್ಡವರಲ್ಲಾದರೆ ಹೇಳೋದು ಒಂದು BP ಜಾಸ್ತಿಯಾಗಿ ಅಥವಾ ಶುಗರಿಂದವೋ ಅಥವಾ ಸ್ಮೋಕ್ ಮಾಡ್ತಾರೆ ಅಥವಾ ಮದ್ಯಪಾನ ಈ ಥರದ್ದು ಅಥವಾ ಸ್ಟ್ರೆಸ್ ಜಾಸ್ತಿಯಾಗಿ ಏನೋ ಆಗಿ ಅಂಥದ್ದು ಬರ್ತದೆ. ಈ ಮಕ್ಕಳಲ್ಲಿ ಈ ಥರದ ಕಾಯಿಲೆಗಳು ಹೇಗೆ ಬರ್ತದೆ? ಮಕ್ಕಳಲ್ಲಿ ಈಗ ನಾನು ಹೇಳಿದಾಗೆ ಈಗ ಜಂಕ್ ಫುಡ್, ಹೊರಗಡೆ ಆಹಾರ ಸುಮಾರು ತಿಂದು ಅವರಿಗೆ ಅಪೆಂಡಿಕ್ಸ್ ಕಾಯಿಲೆ ತೊಂದರೆ ಆಗ್ಬೋದು, ಕಾನ್ಸ್ಟಿಪೇಷನ್ ತೊಂದರೆ ಆಗ್ಬೋದು, ಇಲ್ಲ ಕರುಳಿನ ಭಾಗದ ತೊಂದರೆ ಸಹ ಆಗುವ ಚಾನ್ಸಸ್ ಇರ್ತದೆ, ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ. ಅದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದಾಗಿ ತಾಯಿಯಿಂದ ಬರುವಂತದ್ದು ಇಲ್ಲ, ಅದು ಮಕ್ಕಳೇ ಈಗ ಹೊರಗಡೆ ಆಹಾರ ತಿಂದು ಚಿಕ್ಕ ಮಕ್ಕಳಿಗೆ ಇದೆಲ್ಲ ತುಂಬಾ ಕಡಿಮೆ ಹೇಳ್ತೀರಾ? ಹುಟ್ಟಿ 1 ವರ್ಷದ ಒಳಗೆ ಚಿಕ್ಕ ಮಕ್ಕಳಿಗೆ ಇಲ್ಲ, ಚಿಕ್ಕ ಮಕ್ಕಳಿಗೆ ಜನರಲಿ ಕಂಜನೈಟಲ್ ಅನಾಮಲೀಸ್ ಅಂತ ಹೇಳ್ತೇವೆ. ಹುಟ್ಟಿದಾಗ್ಲಿಂದಾನೇ ಕೆಲವು ತೊಂದರೆಗಳು, ಅದೀಗ ಮಕ್ಕಳ ಫಾರ್ಮೇಷನ್, ಬಾಡಿ ಫಾರ್ಮೇಷನ್ ಆಗುವಾಗಲೇ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಬರುವಂಥದ್ದು. ಅದು ತಾಯಿಯಿಂದ ಅಂತ ಹೇಳುದಿಲ್ಲ.
ಕೆಲವು ಫ್ಯಾಕ್ಟರ್ಸ್ ತಾಯಿಯಿಂದ ಇರ್ಬೋದು, ಬಟ್ ಪೂರ್ತಿನೂ ತಾಯಿಯಿಂದ ಅಂತಲ್ಲ. ಕೆಲವೆಲ್ಲ ಅಲ್ಲಿ ಅದರದ್ದು ಮಗುವಿನ ಡೆವಲಪ್ಮೆಂಟ್ ಆಗುವಾಗಲೇ ಬಾಡಿಯಲ್ಲಿ ಕೆಲವು ಮಿಸ್ಟೇಕ್ಸ್ ಆಗಿರ್ತದೆ, ಅದರಿಂದಾಗಿ ಬರ್ತದೆ. ಚಿಕ್ಕ ಚಿಕ್ಕ ತೊಂದರೆಯಿಂದ ಹಿಡಿದು ಕೆಲವೆಲ್ಲ ಕ್ಯಾನ್ಸರ್ಗಳು ಬರುವ ಚಾನ್ಸಸ್ ಇರ್ತದೆ ಈ ತೊಂದರೆಯಿಂದಾಗಿ. ಕಿಡ್ನಿಯಲ್ಲಿ ಒಂದು ಕ್ಯಾನ್ಸರ್ ಇದೆ, ವಿಲ್ಮ್ಸ್ ಟ್ಯೂಮರ್ ಅಂತ. ಅದು ಚಿಕ್ಕ ಮಗುವಿನ ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಅದು ಯಾವುದೋ ಒಂದು ಸ್ಟೇಜಲ್ಲಿ ಪ್ರಾಬ್ಲಮ್ ಆದಾಗ ಅದು ಆ ರೀತಿ ಬರುವ ಚಾನ್ಸಸ್ ಇರ್ತದೆ. ಇನ್ನು ಕೆಲವೊಮ್ಮೆ ಸಿಂಪಲ್ ಕಾಯಿಲೆಗಳು, ಬೀಜ ಕೆಳಗಡೆ ಮಕ್ಕಳಿಗೆ ಇರುವ ಟೆಸ್ಟಿಕಲ್ಸ್, ಗಂಡು ಮಕ್ಕಳಿಗೆ ಹೊರಗಡೆ ಬಂದಿರುವುದಿಲ್ಲ, ಅದು ಕಂಜನೈಟಲ್ ಅನಾಮಲಿ, ಹುಟ್ಟುವ ಮುಂಚೆನೇ ಅದು ತೊಂದರೆ ಆಗಿರ್ತದೆ. ಅದು ಹೊರಗಡೆ ಬಂದು ಸಹ ನಾವು ಇವನ್ 6 to 8 months 10 months ವರೆಗೆ ವೆಯ್ಟ್ ಮಾಡಿ ನೋಡ್ತೇವೆ. 1 ವರ್ಷ ವಯಸ್ಸುವರೆಗೂ ವೆಯ್ಟ್ ಮಾಡಿ ನೋಡ್ತೇವೆ. 1 ವರ್ಷದ ನಂತರ ಅದು ಕೆಳಗಡೆ ಬರುವುದಿಲ್ಲ, ಆವಾಗ ಅದಕ್ಕೆ ಆಪರೇಷನ್ ಮಾಡುವ ಸಂದರ್ಭ ಬರ್ತದೆ. ಸೊ ಈ ರೀತಿ ಚಿಕ್ಕ ತೊಂದರೆಯಿಂದ ಹಿಡಿದು ದೊಡ್ಡ ತೊಂದರೆವರೆಗೂ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಕ್ಕಳಿಗೆ ಬರುವ ಚಾನ್ಸಸ್ ಇರ್ತದೆ. ಅದಕ್ಕೆ ಈಗ ಸ್ಕ್ಯಾನ್ ಮುಖಾಂತರ ಆಗಿ ಸುಮಾರು ಮಕ್ಕಳಿಗೆಲ್ಲ ಈ ತೊಂದರೆಗಳಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅದು ಒಂದು ಸಪ್ರೇಟ್ ಫೀಟಲ್ ಮೆಡಿಸಿನ್ ಅಂತ ಹೇಳ್ತಾರೆ. ಮಕ್ಕಳಿಗೆ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಸ್ಕ್ಯಾನ್ ಮಾಡಿ ಮಗುವಿನಲ್ಲಿ ಏನಾದರೂ ತೊಂದರೆಗಳುಂಟಾ ಅಂತ ಹುಡುಕಿ ಅದರಿಂದ ಹೊಟ್ಟೆ ಒಳಗಿರುವಾಗ ಮಗುವಿಗೆ ಸ್ಕ್ಯಾನ್ ಮಾಡುವಂಥದ್ದು. ಅದಕ್ಕೆ ಟ್ರೀಟ್ಮೆಂಟ್ ಈವನ್ ಫಾರಿನ್ ಕಂಟ್ರೀಸ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಟ್ರೀಟ್ಮೆಂಟ್ ಮಾಡುವ ಚಾನ್ಸಸ್ ಉಂಟು. ಆದರೆ ತುಂಬಾ ರಿಸ್ಕ್ ಫೀಲ್ಡ್ ಅದು. ಯಾಕಂತಂದ್ರೆ ಅದರಲ್ಲಿ ಮಾಡಿದ ನಂತರ ಅಬಾರ್ಷನ್ ಆಗೋ ಚಾನ್ಸಸ್ ಅಂತದೆಲ್ಲ ಜಾಸ್ತಿ ಇದೆ. ಬಟ್ ಅದಕ್ಕೆ ಸ್ಪೆಷಲೈಸ್ಡ್ ಫೀಲ್ಡ್, ಅದು ಆದಷ್ಟು ರಿಸ್ಕ್ ಎಲ್ಲ ಇದು ಮಾಡಿಕೊಂಡು ಅದಕ್ಕೆ ಪ್ರಿವೆನ್ಷನ್ ತಗೊಂಡೇ ಮಾಡ್ತಾರೆ. ಅದು ಹಾಗೆ ಸುಮ್ಮನೆ ಮಾಮೂಲಾಗಿ ಮಾಡುವಂಥ ಚಿಕಿತ್ಸೆಗಳೆಲ್ಲ ಅಲ್ಲ. ಕೆಲವೆಲ್ಲ ಸ್ಕ್ಯಾನ್ ಮುಖಾಂತರನೇ ಸ್ಕ್ಯಾನ್ ಮಾಡ್ತಾ ಇರುವಾಗಲೇ ಅಲ್ಲೇ ಬಿಸೈಡ್ ದ ಸ್ಕ್ಯಾನ್ ಮೆಷಿನ್ ಬದಿಯಲ್ಲೇ ಇಟ್ಕೊಂಡು ಆವಾಗಲೇ ಅಂಥದ್ದು ಮಾಡುವಂಥದ್ದು ಸಹ ಇದೆ. ಅದು ಸಹ ಸ್ವಲ್ಪ, ಯಾಕಂದರೆ ಗರ್ಭಕೋಶದ ಒಳಗೆ ಸ್ಟೆರೈಲ್ ಎನ್ವೈರ್ಮೆಂಟ್, ಒಂದು ಬ್ಯಾಕ್ಟೀರಿಯಾ, ಒಂದು 0.1% ಬ್ಯಾಕ್ಟೀರಿಯಾ ಸಹ ಇರದೇ ಇರುವಂಥ ಜಾಗ ಅದು. ಸೊ ಆ ರೀತಿ ಇರುವಾಗ ನಾವು ಮಾಡ್ತೇವೆ ಪ್ರೊಸೀಜರ್ ಅಂತ ಇದ್ರೂ ಸಹ ಆ ಜಾಗ್ರತೆಯನ್ನು ವಹಿಸ್ಕೊಂಡೇ ಮಾಡಬೇಕಾಗ್ತದೆ. ಬಟ್ ಹೆಚ್ಚಿನ ಮಕ್ಕಳಿಗೆ ಆ ರೀತಿ ಪ್ರಾಬ್ಲಮ್ಸ್ ಇದ್ದರೆ ಸ್ಕ್ಯಾನಲ್ಲಿ ಗೊತ್ತಾದರೆ ಜನರಲಿ ನಾವು ಅದಕ್ಕೆ ಆಬ್ಸ್ಟೆಟ್ರಿಷಿಯನ್ಸ್, ಯಾರು ಪ್ರಸೂತಿ ತಜ್ಞರು ಹೀಗೆ ಫೈಂಡ್ ಔಟ್ ಮಾಡಿದರೆ ಪೀಡಿಯಾಟ್ರಿಕ್ ಸರ್ಜನ್ ಹತ್ರ ಕಳಿಸಿಕೊಡ್ತಾರೆ. ಒಂದ್ಸರಿ ಅವ್ರ ಹತ್ರ ಮಾತು ವಿಚಾರ ಮಾಡಿಕೊಂಡು ಬನ್ನಿ ಅಂತ ಹೇಳಿ ನಾವು ಅದನ್ನು ನೋಡ್ತೇವೆ. ಸ್ಕ್ಯಾನ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ. ಸೀರಿಯಸ್ ಇಲ್ಲದಿದ್ದರೆ ಸ್ವಲ್ಪ ಕಾದು ನೋಡುವ, ಡೆಲಿವರಿ ಆಗಲಿ, ಮಗು ಹುಟ್ಟಿಯಾದ ನಂತರ ನೋಡುವ ಅಂತ ಹೇಳಿ ಆ ರೀತಿ ಹೇಳೋದು. ಹಿಂದಿನ ಕಾಲದಲ್ಲಿ ಹೇಗಿತ್ತು, ಅದು ಬರುವ ಮುಂಚೆನೇ ಅವರು ಚಿಕ್ಕ ತೊಂದರೆ ಇದ್ದರೆ ಈ ಮಗುಗೇನೋ ತೊಂದರೆ ಉಂಟು, ನಾವು ಅಬಾರ್ಷನ್ ಮಾಡಿಬಿಡುವ ಅಂತೇಳಿ ಆ ಕಾಲದಿಂದ ನಾವೀಗ ಮುಂದುವರೆದು ಈಗ ಏನು ತೊಂದರೆ ಇಲ್ಲ, ವೆಯ್ಟ್ ಮಾಡಿ ನೋಡುವ ಅಂತ ಹೇಳುವ ಕಾಲಕ್ಕೆ ಬಂದಿದೆ ಈಗ. ಯಾಕಂದರೆ ಸ್ಕ್ಯಾನ್ ಈಗ ಹೇಗೆ ಅಂತಂದರೆ ಕೆಲವರೀಗ ಸುಮ್ಮನೆ ಹೋಗಿ ಟೆಸ್ಟ್ ಮಾಡೋದುಂಟು, ಟೆಸ್ಟ್ ಮಾಡಿ ಅದರಲ್ಲಿ ಪಾಸಿಟಿವ್ ಬಂದರೆ ಹೆದರುದುಂಟು. ಆ್ಯಕ್ಚುಲಿ ಕೆಲವೆಲ್ಲ ಈಗ ಬಾರ್ಡರ್ ಲೈನ್ ಏನಾದರೂ ಡಿಸೀಸಸ್ ಇದ್ದರೆ, ಕಾಮನ್ ಡಿಸೀಸಸ್, ಅದು ಗುಣ ಆಗ್ತದೆ ಅದರಷ್ಟಕ್ಕೆ. ಸೊ ಈಗ ಸ್ಕ್ಯಾನ್ ಸಹ ಹಾಗೆ ಇಲ್ಲದಿದ್ದದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಿ ಆಗಿದೆ ಅಂತ ಹೇಳಿ ಆ ರೀತಿ ಹೆದರಿಕೊಂಡು ಆ ಫೇಸ್ ಇತ್ತು. ಸ್ಕ್ಯಾನ್ ಮೆಷಿನ್ ಯಾವಾಗ ಇನ್ವೆಂಟ್ ಆಗಿತ್ತು ಆ ಟೈಮಲ್ಲಿ. ಬಟ್ ಈಗ ನಾವು ಮುಂದುವರೆದು ಇಲ್ಲ, ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ, ಮಗು ಹುಟ್ಟಿ ಆದ ನಂತರ ಟ್ರೀಟ್ಮೆಂಟ್ ಕೊಡುವ ಅಂತ ಹೇಳಿ ಆ ಸಂದರ್ಭಕ್ಕೂ ಬಂದಿದ್ದೇವೆ ನಾವು. ಈಗ ನೀವು ಪೋಷಕರಿಗೆ ಮಕ್ಕಳ ಬಗ್ಗೆ ಯಾವ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಹೇಳ್ತೀರಿ? ಸರ್ಜರಿ ಬಗ್ಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪೋಷಕರಿಗೆ ಈಗ ತುಂಬ ಡೇ ಟು ಡೇ ಲೈಫಲ್ಲಿ ಕಾಮನ್ ಅಂತ ಹೇಳೋದಾದರೆ, ಈಗ ಒಂದು ಗರ್ಭಿಣಿ ಹೆಂಗಸರಿಂದ ಸ್ಟಾರ್ಟ್ ಆಗಿ ಅವರೀಗ ಈವನ್ ಗರ್ಭಿಣಿ ಪ್ಲಾನ್ ಆಗೋ ಮುಂಚೆ ಸಹ ಈಗ ಸುಮಾರೆಲ್ಲ ಮೆಡಿಸಿನ್ಸ್ ತಗೊಳ್ಲಿಕ್ಕೆ ಇರ್ತದೆ. ಫೋಲಿಕ್ ಆ್ಯಸಿಡ್ ಅಂತ ಹೇಳ್ತೇವೆ. ಸುಮಾರು ಸಮಯ ಹಿಂದಿನಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈಗ ನಾವು ಫ್ಯಾಮಿಲಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಇನ್ನೇನು ಸ್ವಲ್ಪ ತಿಂಗಳಲ್ಲಿ ನಮಗೆ ಮಗು ಬೇಕು ಅಂತ ಹೇಳಿ ಪ್ಲಾನ್ ಮಾಡುವಾಗ ಫೋಲಿಕ್ ಆ್ಯಸಿಡಿಂದ ಸ್ಟಾರ್ಟ್ ಮಾಡ್ತಾರೆ. ಅದು ತಗೊಂಡ್ರೆ ಸುಮಾರೆಲ್ಲ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೇವೆ, ನರದ್ದು ತೊಂದರೆಗಳು ಮಕ್ಕಳಿಗೆ ಬರ್ತದೆ. ಸುಮಾರು ಜನ ಮಕ್ಕಳಿಗೆ, ಹುಟ್ಟುವ ಮಕ್ಕಳಿಗೆ ನರದ್ದು ಬೆನ್ನಿನ ಲಾಸ್ಟ್ ಭಾಗದಲ್ಲಿ ಬಾವು ಬಂದು ಅದರಿಂದ ತೊಂದರೆಗಳಾಗೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ಗಳು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಫೋಲಿಕ್ ಆ್ಯಸಿಡ್, ಮತ್ತು ಅದೀಗ ಗೊತ್ತಿರೋ ವಿಚಾರಗಳು. ಈಗ ಹಾಗೆ ಸುಮಾರೆಲ್ಲ ಗೊತ್ತಿರದೇ ಇರೋ ವಿಚಾರ, ಈಗ ನಮ್ಮ ಭಾರತೀಯ ಪದ್ಧತಿ ನೋಡಿದರೆ ಶೈಲಿ, ಗರ್ಭಿಣಿ ಹೆಂಗಸರಿಗೆ ತುಂಬ ಕಾಳಜಿ ತಗೊಳ್ತಾರೆ. ಅದೇ ಬೇರೆ ಕಂಟ್ರೀಸಲ್ಲಿ ಅಷ್ಟು ವಹಿಸ್ಕೊಳ್ಳೋದಿಲ್ಲ ಕಾಳಜಿ. ಆ ಲೆಕ್ಕದಲ್ಲಿ ನಮ್ಮದರಲ್ಲಿ ನೋಡುವಾಗ ಅದೊಂದು ರೀತಿ ಒಳ್ಳೇದು. ಸೊ ನಿಮಗೆ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದು, ಹೊರಗಿನ ಆಹಾರ ತಗೊಳ್ಬೇಡಿ ಹೇಳೋದು. ಆ ರೀತಿ ಇರುವಾಗ ಆದಷ್ಟು ಫ್ರೆಶ್ ಮಾಡಿದ ಆಹಾರ, ಮನೆಯಲ್ಲೇ ಮಾಡಿದ್ದು, ಕಣ್ಣೆದುರಿಗೆ ಮಾಡಿ ಇರುವಂಥದ್ದು ಆಹಾರ, ಅದರಿಂದ ಸುಮಾರೆಲ್ಲ ರೋಗಗಳು ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಅದಕ್ಕೆ ರಿಸರ್ಚಸ್ ಎಲ್ಲ ತುಂಬ ಏನೂ ಆಗಿಲ್ಲ, ಬಟ್ ಅದು
ಅರ್ಥ ಮಾಡ್ಕೊಳ್ಳೋ ವಿಷಯ, ನನ್ನ ಲೆಕ್ಕದಲ್ಲಿ ಅದು ಅರ್ಥ ಮಾಡ್ಕೊಳ್ಳೋ ವಿಷಯ. ಸೊ ನೀವೀಗ ಬಾಟಲ್ಡ್ ಆಹಾರ ಅಥವಾ ಹೊರಗಡೆಯಿಂದ ಸ್ಟೋರ್ ಆಗಿರೋ ಫುಡ್ ಅನ್ನ ತಂದು ತಿಂದ್ರೆ ಹೇಗಾಗ್ತದೆ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಸುಮಾರಿದೆ. ಕೆಲವೆಲ್ಲ ಡಿಸೀಸಸ್ ಈಗ ಗಂಡು ಮಕ್ಕಳಿಗೆ ಮೂತ್ರದ ಜಾಗದಲ್ಲಿ ಹೊರಗಡೆ ಮೂತ್ರ ಮಾಡುವ ಪಿನಿಸ್ ಅಂತ ಹೇಳ್ತೇವೆ, ಆ ಏರಿಯಾದಲ್ಲಿ ಸಹ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದು ಈಗ ರಿಸರ್ಚ್ ಪ್ರಕಾರ ಅದೆಲ್ಲ ನಮ್ಮ ಪುಸ್ತಕದಲ್ಲೇ ಇದೆ, ರಿಸರ್ಚ್ ಆಗಿ ಕೆಲವೆಲ್ಲ ಈ ಪ್ಲಾಸ್ಟಿಕ್ ಯಾವುದರೆಲ್ಲ ಇದೆ ಇದರಿಂದ ಕನ್ಸ್ಯೂಮ್ ಮಾಡಿದ ಆಹಾರ, ತಾಯಿ ಕನ್ಸ್ಯೂಮ್ ಮಾಡಿದ ಆಹಾರದಿಂದನೂ ಬಂದಿರೋ ಚಾನ್ಸಸ್ ಇರ್ತದೆ ಅಂತ ಹೇಳ್ತಾರೆ. ಅದು ಹಾಗಿರುವಾಗ ಸ್ವಲ್ಪ ಜಾಗ್ರತೆ ಇದ್ದು ನೋಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಸ್ವಲ್ಪ ಇಸ್ಟ್ರೋಜನ್ ಮಿಮಿಕಿಂಗ್, ಅಂದ್ರೆ ಹೆಂಗಸರ ಇಸ್ಟ್ರೋಜನ್ ಹಾರ್ಮೋನ್ ಅಂತ ಇರ್ತದೆ, ಅದನ್ನ ಮಿಮಿಕ್ ಮಾಡುವಂತದ್ದು ಅದರಲ್ಲಿ ಪ್ಲಾಸ್ಟಿಕ್ ಇದರಲ್ಲಿ ಇರ್ತದೆ. ಸೊ ತಾಯಿ ಈಗ ಗಂಡು ಮಗು ಅಂತ ಇದ್ರೆ, ನಾವೀಗ ಭಾರತೀಯ ಪದ್ಧತಿಯಲ್ಲಿ ನಾವು ಅಕಾರ್ಡಿಂಗ್ ಟು ಲಾ ಗಂಡು ಮಗು ಇದೆಯಾ ಹೆಣ್ಮಗು ಇದೆ ಅಂತ ಹುಡ್ಕ್ಲಿಕ್ಕಿಲ್ಲ, ಅದು ಮಾಡ್ಲಿಕ್ಕೆ ಇಲ್ಲ. ಆ ರೀತಿ ಇರುವಾಗ ಗಂಡಾಗ್ಲಿ ಹೆಣ್ಣಾಗ್ಲಿ ನೀವು ಆಹಾರ ಒಳ್ಳೇದು ತಗೊಳ್ಳಿ, ಆವಾಗ ಮಕ್ಕಳ ಪೋಷಣೆ ಒಳ್ಳೇದಾಗ್ತದೆ. ಒಂದು ವೇಳೆ ಇದೀಗ ಗಂಡು ಮಗು ಅಂತ ಇದ್ರೆ ಈ ಇಸ್ಟ್ರೋಜನ್ ಅಂಶ ತಾಯಿಯ ಇದರಲ್ಲಿ ಜಾಸ್ತಿ ಇದ್ರೆ ಆವಾಗ ಮಗುವಿನ ಜನನೇಂದ್ರಿಯ ಏರಿಯಾಕ್ಕೆ ಸ್ವಲ್ಪ ಇಫೆಕ್ಟ್ ಬೀಳುವ, ಸೆಕ್ಷುವಲ್ ಆರ್ಗನ್ಸ್ಗೆ ಇಫೆಕ್ಟ್ ಬೀಳುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇಸ್ಟ್ರೋಜನ್ ಜಾಸ್ತಿ ಬರ್ತದೆ ಇರುವ ಗಂಡು ಮಗುಗೆ ಇಸ್ಟ್ರೋಜನ್ ಹೆಚ್ಚು ಬೇಡ, ಟೆಸ್ಟೋಸ್ಟಿರೋನ್ ಬೇಕಾಗ್ತದೆ. ಇನ್ಫ್ಯಾಕ್ಟ್ ಮಗುವಿನ ವೃಷಣ ಚೀಲದಲ್ಲಿ ಟೆಸ್ಟಿಸ್ ಸ್ವಲ್ಪ ಆಕ್ಟಿವ್ ಆಗಿ ಆ ಅಂಗ ಫಾರ್ಮ್ ಆಗಲಿಕ್ಕೆ ಅದರದ್ದು ಆಕ್ಟಿವಿಟಿ ಇರ್ತದೆ. ಅದಿರುವಾಗ ಹಾರ್ಮೋನ್ ಹೊರಗಡೆಯಿಂದ ನೀವು ಪ್ಲಾಸ್ಟಿಕ್ ಆಹಾರದಿಂದ ತಗೊಂಡು ಬಂದ ಹಾರ್ಮೋನ್ ಇಂದಾಗಿ ಇಫೆಕ್ಟ್ ಬಂದು ಪ್ರಾಬ್ಲಮ್ ಆಗ್ತದೆ. ಇದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಬಟ್ ಸಿಂಪಲ್ ಏನು ಅಂತಂದ್ರೆ ನೀವು ಆದಷ್ಟು ಮನೆ ಆಹಾರ ತಗೊಳ್ಳಿ, ಹೊರಗಡೆ ಆಹಾರ ತಗೊಳ್ಬೇಡಿ. ಆದಷ್ಟು ಹೋಗುವಾಗ ಸಹ ನೀವು ಬುತ್ತಿ ತರ ಮಾಡಿಕೊಂಡು ನಿಮ್ಮ ಟಿಫಿನ್ ತರ ಕ್ಯಾರಿ ಮಾಡಿ, ಹೊರಗಡೆ ತಿನ್ನದೇ ಇರಿ. ಮತ್ತೆ ರೆಗ್ಯುಲರ್ ಹೇಳ್ತೇವೆ ಸ್ಮೋಕ್ ಮಾಡಬೇಡಿ, ಡ್ರಿಂಕ್ ಮಾಡಬೇಡಿ, ಅದೆಲ್ಲ ಅರ್ಥ ಆಗುವಂತ ವಿಷಯ, ಅದಂತ ಹೇಳುವಂಥದ್ದು ವಿಚಾರ ಏನಿಲ್ಲ ಹಾಗೆ. ಈಗ ಶಸ್ತ್ರಚಿಕಿತ್ಸೆ ಮಾಡುವಾಗ ಯಾವುದೆಲ್ಲ ಕಾಂಪ್ಲಿಕೇಶನ್ಗಳಿಗೆ ಎದುರಾಗ್ತದೆ ನಿಮಗೆ ಮಕ್ಕಳಿಗೆ ಮಾಡುವಾಗ? ಈಗ ಹುಟ್ಟಿದ ಮಕ್ಕಳಿಗೆ ಮಾಡೋದಾದ್ರೆ ತುಂಬಾ ನಾಜೂಕಾಗಿರ್ತಾರೆ ಮಕ್ಕಳು. ಯಾಕಂದ್ರೆ ಅವರದ್ದು ಅನ್ನನಾಳ ಆಗಲಿ, ಅವರದ್ದು ಟ್ರೆಕಿಯಾ ಅಂತ ಹೇಳ್ತೇವೆ, ಈ ವಿಂಡ್ ಪೈಪ್, ನಮ್ಮ ಉಸಿರು ತಗೊಳ್ಳುವ ಟ್ಯೂಬ್, ಅದು ಎಲ್ಲ ಚಿಕ್ಕ ಇದರಲ್ಲಿ ಇರ್ತದೆ. ಆ ರೀತಿ ಇರುವಾಗ ನಾವು ಸರ್ಜರಿ ಮಾಡುವಾಗ ಎನೆಸ್ಥೆಟಿಸ್ಟ್ ತುಂಬ ಕಾಳಜಿ ವಹಿಸ್ಕೊಂಡು ಟ್ಯೂಬ್ ಹಾಕುವಾಗ ಇಲ್ಲ ಟ್ಯೂಬ್ ಹಾಕಬೇಕೋ ಬೇಡವೋ ಅಂತ ವಿಚಾರ ಎಲ್ಲ ಅವ್ರು ಮಾಡ್ತಾರೆ. ಮತ್ತು ಆಪ್ರೇಷನಿಗೆ ಬರುವಾಗ ಸ್ಕಿನ್ ತುಂಬ ಡೆಲಿಕೇಟ್ ಇರ್ತದೆ ಮಕ್ಕಳದು. ಹಾಗಾಗಿ ನಾವು ದೊಡ್ಡ ಗಾಯ ಮಾಡಿ ತುಂಬ ದೊಡ್ಡ ಇದು ಮಾಡಿ ಆ ಥರ ಮಾಡೋದಿಲ್ಲ. ಆದಷ್ಟು ಚಿಕ್ಕ ಗಾಯ ಮಾಡಿ ಎಷ್ಟಾಗ್ತದೆ ಅಷ್ಟೇ ಮಾಡ್ತೇವೆ. ಚಿಕ್ಕ ಗಾಯ ಸ್ಟಾರ್ಟ್ ಮಾಡಿ ಒಳಗಡೆ ಹೋದಾಗ ತೊಂದರೆ ಕಾಣ್ತು ಅಂತಂದರೆ ಸ್ವಲ್ಪ ಗಾಯ ಆವಾಗ ದೊಡ್ಡದು ಮಾಡ್ತೇವೆ, ಮುಂಚೆನೇ ದೊಡ್ಡ ಗಾಯ ಹಾಕಿ ಆಪರೇಷನ್ ಸ್ಟಾರ್ಟ್ ಮಾಡೋದಿಲ್ಲ. ಇನ್ನು ಮುಂದೆ ಹೋಗಿ ಈಗ ಲ್ಯಾಪ್ರೋಸ್ಕೋಪ್ ಎಲ್ಲ ಬಂದಿದೆ, ಆದಷ್ಟು ಚಿಕ್ಕ ಹೋಲಲ್ಲಿ ಮಾಡಿ ಕ್ಯಾಮರಾ ಮಾತ್ರ ಹಾಕಿ, ಇನ್ನೆರಡು ಪೋರ್ಟ್ ಹಾಕಿ, ವರ್ಕಿಂಗ್ ಪೋರ್ಟ್ಸ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ಮಾಡ್ತೇವೆ. ಮಿನಿಮಲ್ ಇನ್ವೇಸಿವ್ ಸರ್ಜರಿ ಈಗ ಇವನ್ ಪೀಡಿಯಾಟ್ರಿಕ್ ಸರ್ಜರಿಯಲ್ಲಿ ಸುಮಾರು ಮುಂದೆ ಬಂದಿದೆ. ಆದಷ್ಟು ನಾವು ಕಮ್ಮಿ ಇನ್ಸಿಷನ್, ದೊಡ್ಡ ಗಾಯ ಮಾಡದೆ ಚಿಕ್ಕ ಗಾಯ, ತೂತುಗಳಷ್ಟೇ ಗಾಯ ಇರ್ತದೆ, ಅಷ್ಟು ಗಾಯದರಲ್ಲೇ ಮಾಡಿ ಮುಗಿಸ್ಲಿಕ್ಕೆ ಆಗ್ತದ ಅಂತ ಹೇಳಿ ಆ ರೀತಿಯಲ್ಲಿ ನಾವು ಇದು ಮಾಡ್ತೇವೆ. ಮತ್ತು ಆಪ್ರೇಷನ್ನ ಮುಂಚೆ ಹಿಮೋಗ್ಲೋಬಿನ್ ಚೆನ್ನಾಗಿದೆಯಾ ನಾನು ಹೇಳಿದಾಗೆ ಅಂಥದ್ದು, ನ್ಯೂಟ್ರಿಷನಲ್, ಮಗು ಚೆನ್ನಾಗಿ ಬೆಳವಣಿಗೆ ಇದೆಯಾ ಅಂಥದ್ದು, ಹಾರ್ಟಿನ ತೊಂದರೆ ಇದೆಯಾ, ಲಂಗ್ಸಿನ ತೊಂದರೆ ಇದೆಯಾ, ಅದೆಲ್ಲ ಚೆಕಪ್ ಮಾಡಿ ನಾವು ಮುಂದೆ ಬರೀತೇವೆ. ಈಗ ದೊಡ್ಡವರಲ್ಲಿ ಆದರೆ ಮಾಡೋದು ಶಸ್ತ್ರಚಿಕಿತ್ಸೆ ಒಂದಾದರೆ ಆ ಪೇರೆಂಟ್ಸನ್ನು, ಪೋಷಕರಿಗೆ ಅವರಿಗೆ ಒಂದು ತಿಳುವಳಿಕೆ ಮೂಡಿಸುವಂಥದ್ದು ಬಹಳ ಕಷ್ಟದ ಕೆಲಸ ಆಗ್ತದೆ ಅಂತ ಕಾಣ್ತದೆ. ಅದ್ರ ಬಗ್ಗೆ ಒಂದಷ್ಟು ಅಂತ ಹೇಳಿದರೆ ನಾವು ಹೇಳ್ತೇವೆ, ಈಗ ದೊಡ್ಡವರಿಗಾದರೆ ಸಹ ನಾವು ಆಲೋಚನೆ ಮಾಡ್ತೇವೆ, ತುಂಬ ಸಮಯ ತಗೊಳ್ತೇವೆ. ಮಕ್ಕಳು ಅಂತ ಹೇಳಿದ ಮೇಲೆ ಇನ್ನೂ ಜಾಸ್ತಿ ತಗೊಳ್ತೇವೆ. ಆವಾಗ ಆ ತಂದೆ ತಾಯಿಗಳಿಗೆ ನೀವು ಯಾವ ರೀತಿ ಏನು ಹೇಳ್ತಾರೆ, ಅವರನ್ನು ಒಪ್ಪಿಸ್ತೀರಿ ಡಾಕ್ಟರ್ ಅಂತ ಹೇಳಿದ್ರೆ ಗೊತ್ತುಂಟು, ಅವರಿಗೆ ಸಹ ಗೊತ್ತಿರ್ತದೆ ಮಾಡಲೇಬೇಕು ಅಂತ, ಆದರೆ ಮನ್ಸು ಕೇಳುವುದಿಲ್ಲ, ಮಗು ಸಣ್ಣದು ಅನ್ನುವ ಭಾವನೆ ಬಂದಿರ್ತದೆ. ಆ ಒಂದು ಸಂದರ್ಭವನ್ನು ಹೇಗೆ ಫೇಸ್ ಮಾಡ್ತೀರಿ ನೀವು? ಎಮೋಷನಲ್ ಇದು ಸುಮಾರು ಇದೆ ನಮ್ಮಲ್ಲಿ ಜಾಸ್ತಿ, ಅದು ಇದೆ. ಆ್ಯಂಡ್ ಇದರಲ್ಲಿ ಮಕ್ಕಳ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅದು ಈಗ ಕೆಲವರ ಸುಮಾರು ಜನರಿಗೆ ಒಂದೇ ಮಗು ಆ ಥರ ಇದೆ. ಆ ರೀತಿ ಇರುವಾಗ ಈಗ ಆಪರೇಷನ್ ಮಾಡುವ ಕಾಯಿಲೆ ಬಂತು ಅಂತಂದ್ರೆ ಆಪರೇಷನ್ ಮಾಡುವ ಸಂದರ್ಭನೇ ಇರ್ತದೆ. ಹಾಗಾಗಿ ನಾವು ಅವರಿಗೆ ಮನದಟ್ಟು ಮಾಡಿ ಹೇಳ್ತೇವೆ, ಈ ಥರ ಮಾಡದಿದ್ರೆ ತೊಂದರೆಗಳಾಗ್ತದೆ, ಬಿಟ್ಟರೆ ಇನ್ನೂ ಜಾಸ್ತಿ ತೊಂದರೆಗಳಾಗ್ತದೆ. ಮಾಡಿದರೆ ಸ್ವಲ್ಪ ತೊಂದರೆಗಳು ಕಮ್ಮಿ ಆಗ್ತದೆ. ಸ್ವಲ್ಪ ರಿಸ್ಕ್ ತಗೊಂಡು ಮಾಡಬೇಕಾಗ್ತದೆ. ಯಾವುದೇ ಪ್ರೊಸೀಜರ್, ಯಾವುದೇ ಇದರಲ್ಲಿ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಮಾಡಲೇಬೇಕಾಗ್ತದೆ. ಮಾಡಿದರೆ ನಾಳೆ ಬೆಟರ್ ಆಗ್ತದೆ, ಮುಂದಿನ ದಿನ ಮಗುವಿನ ಫ್ಯೂಚರ್ ಸಹ ಬೆಟರ್ ಆಗ್ತದೆ. ಅದು ಮಾಡುವ ಬದಲು ಆಪರೇಷನ್ ಬೇಡ ಅಂತ ಹೇಳಿಕೊಂಡು ನಾವು ಅದರಿಂದ ಆ ವಿಚಾರದಿಂದ ನಾವು ದೂರ ಓಡಿಕೊಂಡು ಹೋದರೆ ಅದರಲ್ಲಿ ಪ್ರಯೋಜನ ಏನಿಲ್ಲ, ನಷ್ಟಗಳೇ ಜಾಸ್ತಿ. ಯಾಕಂದರೆ ತೊಂದರೆಗಳು ಮಗುವಿಗೆ ಏನೂ ಆಗ್ಬೋದು. ಈಗ ಹರ್ನಿಯಾನೇ ನಾ ಹೇಳ್ತೇನೆ, ಸುಮಾರು ಜನ ಡಾಕ್ಟ್ರೆ ಸ್ವಲ್ಪ ಬೆಳೀಲಿಲ್ಲ ಮಗು, ಸ್ವಲ್ಪ ತೂಕ ಜಾಸ್ತಿ ಆಗಲಿ, ತಂದೆ ತಾಯಿ ಅಂದರೆ ಅವರದ್ದೇ ಅಡ್ವೈಸ್,
ಕೊಡ್ತಾರೆ. ಹೀಗೆ ಸ್ವಲ್ಪ ದೊಡ್ಡದಾಗ್ಲಿ ಅಲ್ಲ, ತುಂಬ ಚಿಕ್ಕದಿದೆ ಮಗು, ನಮಗೆ ಅರ್ಥ ಆಗ್ತದೆ. ನಾವೀಗ ಆಪರೇಷನ್ ಅಂತ ಹೇಳುವಾಗ ನಾವು ವೈರಿಗಳಾಗಿ ಹೇಳೋದಲ್ಲ, ನಾವು ಆ ಕಾಳಜಿ ಇಟ್ಕೊಂಡು ಆ ರೋಗಕ್ಕೆ ಹೀಗೀಗಿದೆ ಅಂತ ಹೇಳಿಯೇ ಹೇಳೋದು. ಸೊ ಹರ್ನಿಯಾ ನಾವು ನೋಡಿದ ಕೂಡಲೇ, ಡಾಕ್ಟರ್ ಯಾವುದೇ ಪೀಡಿಯಾಟ್ರಿಕ್ ಸರ್ಜನ್ ನೋಡಿದ ಕೂಡಲೇ 1 ರಿಂದ 2 ವಾರ, ಜಾಸ್ತಿ ಅಂದರೆ 15 ದಿವಸದೊಳಗೆ ಮಾಡಿ ಮುಗಿಸ್ಕೊಳ್ಳಿ ಅಂತ ಹೇಳ್ತೇವೆ. ಯಾಕಂತಂದರೆ ನಮಗೆ ಒಂದ್ಸರಿ ನೋಡಲಿಕ್ಕೆ ಸಿಕ್ಕಿದ ನಂತರ ಹರ್ನಿಯಾ ಯಾವಾಗಲೂ ಅಬ್ಸ್ಟ್ರಕ್ಷನಿಗೆ ಹೋಗ್ಬೋದು. ಅಬ್ಸ್ಟ್ರಕ್ಷನ್ ಅಂದರೆ ಗಂಟು ಹಾಕೊಳ್ಳೋದು, ಅದು ಕರುಳು ಬರೋದು, ಜನರಲಿ ಕರುಳು ಅಥವಾ ಯಾವುದೇ ಭಾಗ ಬರ್ಬೋದು, ಹೊಟ್ಟೆ ಒಳಗಿನ ಯಾವುದೇ ಭಾಗ ಹೊರಗಡೆ ಬರ್ಬೋದು. ಈವನ್ ಹುಡುಗಿಯರಲ್ಲಿ ಓವರೀಸು ಬರೋದಿದೆ. ಓವರೀಸ್ ಬಂದು ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಸಹ ಓವರೀಸ್ ಹೊರಗಡೆ ಅಂಡಾಶಯ ಹೊರಗಡೆ ಬರುವುದಿದೆ, ಆ ಹರ್ನಿಯಾ ಇದೆ. ಅದು ಬಂದರೆ ಒಳಗಡೆ ಹೋಗ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ಸೊ ಆ ರೀತಿ ಇರುವಾಗ ನಾವು ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಯಾಕಂದ್ರೆ ಅದು ಒಂದ್ಸರಿ ಬಂದು ಸಿಕ್ಕಾಕೊಂಡ್ರೆ ಮಗುವಿಗೆ ನೋವು, ತುಂಬ ತೊಂದರೆ, ತುಂಬ ಮಗು ಅಳ್ತಾ ಇದ್ರೆ ಮಗುವಿನ ಚೇಂಜಸ್ ಆಗ್ತದೆ. ಈಗ ಸ್ವಲ್ಪ ಹತ್ತಿರ ಬೇರೆ ವಿಷಯ, ತುಂಬಾನೇ ಹತ್ತಿರ ಡಿಹೈಡ್ರೇಷನ್ ಆಯಿತು, ಇನ್ನೊಂದಾಯಿತು, ಅದರಿಂದ ಆಯಾಸ ಆಗ್ತದೆ, ಇಮ್ಯುನಿಟಿ ಕಮ್ಮಿ ಆಗ್ತದೆ, ಅಂಥದ್ದೆಲ್ಲ ಆಗ್ತದೆ. ಆ ರೀತಿ ಆ ಸಂದರ್ಭವನ್ನು ಮಾಡ್ಕೊಳ್ಳದೆ ಆದಷ್ಟು ಬೇಗ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ವಿಚಾರ. ಡೌಟ್ ಇದ್ದರೆ ಬೇರೆ ಕಡೆ ಕನ್ಸಲ್ಟ್ ಮಾಡಿ, ಏನು ತೊಂದರೆ ಇಲ್ಲ, ಬೇರೆ ಡಾಕ್ಟ್ರನ್ನ ಕೇಳಿ, ಬೇಕಾಗ್ತದಾ ಅಂತ ಅನಿಸ್ತದಾ ಅಂತ ಹೇಳಿ ಆ ರೀತಿ ಕೇಳಿ ನೋಡಿ, ಆ ರೀತಿ ಮುಂದುವರಿಯೋದು ಒಳ್ಳೆಯದು ಅಂತ ಅನಿಸ್ತದೆ ನನಗೆ. ಕೇಳಿದ್ರಲ್ಲ ವೀಕ್ಷಕರೇ, ಮಕ್ಕಳ ಬಗ್ಗೆ ಹೇಳಿದರು. ನಾವು ಯಾವತ್ತೂ ಕೂಡ ಮಕ್ಕಳು ಹೇಳಿದರೆ ಅದರ ಬಗ್ಗೆ ಏನು ಹಿಂದೆ ಮುಂದೆ ನೋಡೋದಿಲ್ಲ, ಎಲ್ಲವನ್ನೂ ಕೂಡ ಮಾಡ್ತೇವೆ. ಆದರೆ ಕೂಡ ಡಾಕ್ಟ್ರು ಹೇಳಿದಂತಹ ಕಿವಿ ಮಾತುಗಳನ್ನು ಪಾಲಿಸಿ ಯಾರಿಗೂ ಕೂಡ ಅಂಥ ಸ್ಥಿತಿ ಬಾರದೇ ಇರಲಿ ಅನ್ನುವ ಆಶಯ ಕೂಡ ವ್ಯಕ್ತಪಡಿಸ್ತೇನೆ. ಒಂದಷ್ಟು ವಿಚಾರವನ್ನು ಹೇಳಿದರು ಡಾಕ್ಟ್ರು ನಮಗೆ. ಈಗ ಪೋಷಕರಿಗೆ ಒಂದಷ್ಟು ಸೂಚನೆಗಳನ್ನು ನೀಡಿದ್ರು. ಈಗ ಮಕ್ಕಳಿಗೆ ಏನು ಸೂಚನೆಯನ್ನು ಕೊಡ್ತೀರಿ ಡಾಕ್ಟ್ರೆ? ಈಗ ಹೇಳಿದರೆ ಫಸ್ಟಿಗೆ ಜಂಕ್ ಫುಡ್ಡು, ಅದ್ರ ಬಗ್ಗೆ ಸ್ವಲ್ಪ ದೊಡ್ಡ ಆದಮೇಲೆ ಫಸ್ಟ್ ಅವರಿಗೆ ಅದೇ ಬೇಕು, ಮನೇಲಿ ಮಾಡುವ ಇಡ್ಲಿ ದೋಸೆ ಅನ್ನ ಅದು ಇಳಿಸೋದಿಲ್ಲ ಗಂಟ್ಲಲ್ಲಿ, ಅದಕ್ಕೆ ಹೋಗ್ತಾರೆ. ಮಕ್ಕಳಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಈಗ ಸುಮಾರು ಜನ ಮಕ್ಕಳಿಗೆ ನಾವು ಹೇಳೋದುಂಟು, ನಮ್ಮ ಫೀಲ್ಡಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳು ಕೆಟ್ಟದನ್ನು ತಿನ್ನಲಿಕ್ಕೆ ಕಲಿಯುವುದಿಲ್ಲ. ಮಕ್ಕಳ ಬೆಳವಣಿಗೆ ಆಗ್ತಾ ಇರುವಾಗ ಇದು ನಗುವ ವಿಚಾರ ಹೌದಾದರೂ ಸಹ ಸುಮಾರು ಜನ ನಾವು ನೋಡಿದ್ದೇವೆ. ಈಗ ನಮ್ಮ ಒ ಪಿ ಡಿಗೆ ಬರುವಾಗ ಸಹ ನಾನು ಸುಮಾರು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ಇವನ್ ನಮ್ಮ ಸೀನಿಯರ್ಸ್ ಸಹ ಹೇಳೋದುಂಟು, ಮಗು ಹೋಗಿ ಯಾವುದೇ ಅಂಗಡಿಯಲ್ಲಿ ಬೇಡದಿದ್ದದನ್ನು ತಗೊಂಡು ಬರೋದಿಲ್ಲ, ತಕೊಂಡು ಯಾರಾದರೂ ತಂದು ಕೊಟ್ಟಿರಬೇಕು, ಒಂದ ಗುರ್ತದವರು ಇಲ್ಲ ತಂದೆ ತಾಯಿ. ಸಾಧಾರಣ ದೊಡ್ಡದಾಗಿರೋರಿಗೆ, ಒಂದು ಟೀನೇಜ್ ವಯಸ್ಸಿನವರಿಗೆ ನೀವೇ ದುಡ್ಡು ಕೊಟ್ಟಿರ್ತೀರಿ ಅಂತ ಆಗ್ತದೆ, ಪೋಷಕರೇ ಕೊಡ್ಬೇಕು. ಮಕ್ಕಳು ಹೋಗಿ ದುಡ್ಕೊಂಡು ಬಂದು ಅದನ್ನ ತಕೊಂಡು ಮತ್ತೆ ಅವರು ತಿನ್ಲಿಕ್ಕೆ ಹೋದ್ರು ಅಂತ ಹೇಳಿ ಹೇಳುವಂತ ಸಿಚುವೇಶನ್ ತುಂಬಾ ಕಮ್ಮಿ. ಹಾಗಿರುವಾಗ ಫಸ್ಟಿಗೆ ಪೋಷಕರಿಗೆ ಅಡ್ವೈಸ್ ಕೊಡೋದು, ಚಿಕ್ಕ ಮಗು ಬೆಳವಣಿಗೆ ಆಗ್ತಾ ಇರುವಾಗಲೇ ನೀವು ಒಳ್ಳೆ ಈಟಿಂಗ್ ಹ್ಯಾಬಿಟ್ಸ್ ಅನ್ನ ಕಲಿಸಿಕೊಡ್ಬೇಕು. ಈ ನಡೆದಾಡುವ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ತೊಂದರೆ ಇರುವಾಗ ಅವರು ನಿಂತ್ಕೊಂಡೇ ಮೋಷನ್ ಮಾಡೋದಿದೆ. ಆವಾಗ ತಂದೆ ತಾಯಿಯಂದ್ರಿಗೆ ಅದು ನಾರ್ಮಲ್ ಕಾಣ್ತದೆ, ಮೋಷನ್ ಮಾಡಿದೆ ಮಗು, ಆದರೆ ನಿತ್ತು ಮಾಡ್ತಾ ಇದೆ, ತೊಂದರೆ ಇಲ್ಲ, ಮೋಷನ್ ಹೋಗಿದೆ ಅಲ್ಲ ಅಂತ. ಇಲ್ಲ, ಮಗುವಿಗೆ ಕೂಡಿಸಿಯೇ ಮೋಷನ್ ಮಾಡಬೇಕು. ಮಲಗುವ ಮಕ್ಕಳಿಗೆ, ಹುಟ್ಟಿದ ಮಕ್ಕಳು ಮಲಗಿರೋರಿಗೆ, ನಡಿಲಿಕ್ಕೆ ಬಾರದೇ ಇರೋರಿಗೆ ಮಲಗಿ ಮಾಡ್ತಾರೆ ಮೋಷನ್, ಅದು ಆಗ್ತದೆ. ನಡಿಲಿಕ್ಕೆ ಕಲ್ತಾದ ನಂತರ ಅವರು ಟಾಯ್ಲೆಟಿಗೆ ಹೋಗಿ, ಟಾಯ್ಲೆಟ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಸಿಂಪಲ್ ಸ್ಟೆಪ್, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಟ್ರೀಟ್ಮೆಂಟ್. ಮನೆಯಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ, ನಾವು ಟ್ರೀಟ್ಮೆಂಟ್ ಕೊಡೋದಲ್ಲ, ಮನೆಯಲ್ಲಿ. ಸೊ ಎಲ್ಲ ಮಕ್ಕಳಿಗೆ ಕೂಡಿಸಿಟ್ಟು ಮೋಷನ್ ಮಾಡಿಸುವಂಥದ್ದು, ಆಹಾರ ಪದ್ಧತಿ ಚೇಂಜ್ ಮಾಡೋದು, ಮತ್ತು ಮಕ್ಕಳಿಗೆ ಕ್ಲೆನ್ಲಿನೆಸ್ ಹೇಳಿಕೊಡೋದು, ಸ್ನಾನ ಮಾಡುವಾಗ ಎಲ್ಲೆಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅದು ತಂದೆ ತಾಯಿ ಅಂದರೆ ಹೇಳಿಕೊಡ್ಬೇಕು. ಸುಮಾರು ಜನ ನಮ್ಮ ಹತ್ರ ಬಂದು ಹೇಳೋದುಂಟು, ಗಂಡಸರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ತಾಯಿ ಅದು ಮಾಡಿಸ್ಲಿಲ್ಲ, ಇದು ಮಾಡಿಸ್ಲಿಲ್ಲ, ಹಾಗೆ ಹೀಗೆ ಅಂತ. ಇವ್ರು ಆಫೀಸ್ ಹೋಗ್ತಾರೆ ಅಂತ ಹೇಳಿ ಅವರ ಕಂಪ್ಲೇಂಟ್ ಆಯ್ತು. ಈಗ ತಾಯಿ ಮನೇಲಿ ಇದ್ದಾರೆ ಅಂತಂದರೆ ಆಯಿತು, ತಾಯಿಗೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಅಂತ ಹೇಳುವ. ಬಟ್ ತಂದೆ ಅಂದರೂ ಸಹ ಒಂದು ವಯಸ್ಸಿಗೆ ಬರುವಂಥ ಮಗು ಇಲ್ಲ, 5-10 ವರ್ಷದ ಗಂಡು ಮಕ್ಕಳಿಗೆ ಸಹ ಸ್ನಾನ ಮಾಡುವಾಗ ಇನ್ಸ್ಟ್ರಕ್ಷನ್ಸ್ ಕೆಲವರೆಲ್ಲ ತಂದೆ ಅಂದರೆ ಕೊಡಬೇಕಾಗ್ತದೆ. ಗಂಡು ಮಕ್ಕಳಿಗೆ ಮುಂದೋಗಲ ಚರ್ಮ ಹಿಂದೆ ಮಾಡಿ ಕ್ಲೀನ್ ಮಾಡಬೇಕಂತ ಹೇಳಿ ಒಂದು ಐಡಿಯಾ ಇಲ್ಲ. ಅದನ್ನು ಸುಮಾರು ಜನ ಪೇರೆಂಟ್ಸಿಗೂ ಗೊತ್ತಿಲ್ಲ. ಅದನ್ನು ಮಾಡದೇ ಇರುವಾಗ ಅವರು ಬಂದು ನಮ್ಮ ಹತ್ರ ಸುಮಾರು ಜನ ಬಂದು ಹೇಳೋದು, ನಮಗೆ ಡಾಕ್ಟರ್ ಹೇಳಿಲ್ಲ ಅಂತ, ಅಂದರೆ ಪೀಡಿಯಾಟ್ರಿಷಿಯನ್ ಹೇಳಿಲ್ಲ ಅಂತ. ಪೀಡಿಯಾಟ್ರಿಷಿಯನ್ ಹೇಳುವ ಸಂದರ್ಭ ಬರುವುದಿಲ್ಲ. ಅದು ಇದು ಹೈಜೀನ್ ಮನೆಯಲ್ಲೇ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಮಗುವಿಗೆ ಯಾರು ಸ್ನಾನ ಮಾಡಿಸ್ಲಿಕ್ಕೆ ಬರ್ತಿದ್ರು, ಇಲ್ಲ ಅಜ್ಜಿ ಅಂದ್ರು, ಅವರಿಗೆ ತಿಳಿದಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಗೂಗಲ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ಬಟ್ ಈ ವಿಚಾರನ ಡಾಕ್ಟರ್ ಹೇಳ್ಬೇಕಂತ ಹೇಳ್ತಾರೆ ಅವರು. ಇದು ತುಂಬಾ ಸಿಂಪಲ್ ವಿಷಯ. ಸೊ ಮುಂದೋಗಲ ಚರ್ಮ ಕ್ಲೀನ್ ಮಾಡೋದು ಗಂಡು ಮಕ್ಕಳಲ್ಲಿ. ಹೆಣ್ಣು ಮಕ್ಕಳಲ್ಲಿ ಮೂತ್ರ ಮಾಡುವ ಜಾಗ ಕ್ಲೀನ್ ಇಟ್ಕೊಳ್ಳೋದು. ಈವನ್ ಕೆಲವರಿಗೆ ಮೋಷನ್ ಮಾಡುವಾಗ ಹಿಂದಿನಿಂದ ಎದುರುಗಡೆ ತೊಳ್ಕೊಂಡು ಬರ್ತಾರೆ. ಮೋಷನಿನ ಭಾಗದ ಬ್ಯಾಕ್ಟೀರಿಯಾಗಳು ಹೆಣ್ಣು ಮಕ್ಕಳಲ್ಲಿ ಮೂತ್ರ ಜಾಗಕ್ಕೆ ಬಂದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಎದುರಿನಿಂದ ಹಿಂದೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ತಾಯಂದ್ರೆ ಹೇಳಿಕೊಡ್ಬೇಕು. ಕ್ಲೀನ್ ಸ್ನಾನ ಮಾಡುವಾಗ ಕ್ಲೀನ್ ಇಟ್ಕೊಳ್ಬೇಕು ಅಂತ ಹೇಳಬೇಕು. ಹೊಕ್ಕಳು ಸುಮಾರು ಜನ ಮಕ್ಕಳಲ್ಲಿ ಗಲೀಜಿದೆ. ನಮಗೆ ಈಗ ಅಪೆಂಡಿಕ್ಸಿಗೆ ಆಪರೇಷನ್ಗೆ ಬರುವಾಗ ಹೊಕ್ಕಳ ಮುಖಾಂತರನೇ ನಾವು
ಲ್ಯಾಪ್ರೋಸ್ಕೋಪ್ ಹಾಕಿ ಮಾಡುವಂಥದ್ದು. ಸುಮಾರು ಜನ ಮಕ್ಕಳಿಗೆ ಆ ಜಾಗದಲ್ಲಿ ಗಲೀಜಿರ್ತದೆ, ಯಾಕಂದರೆ ಪೇರೆಂಟ್ಸ್ ಕ್ಲೀನ್ ಸ್ನಾನ ಮಾಡಿಸುವಾಗ ಹೇಳಿಕೊಡೋದಿಲ್ಲ, ಅಥವಾ ಟೀನೇಜ್ 10 ವರ್ಷದ ಮೇಲಿನ ಮಕ್ಕಳು ಅವರೇ ಮಾಡ್ಕೊಳ್ತಾರೆ, ಅವರಿಗೂ ಹೇಳಿಕೊಟ್ಟಿರಬೇಕು. ಸೊ ಆಹಾರ ಪದ್ಧತಿ, ಹೈಜಿನಿಕ್ ಎಲ್ಲ ಸಹ ಮನೆಯಲ್ಲಿ ಹೇಳಿಕೊಡ್ಬೇಕು. ಹೇಳಿಕೊಟ್ಟು ಅರ್ಥ ಮಾಡಿಕೊಂಡ್ರೆ ಮಕ್ಕಳು ಆವಾಗ ಮುಂದೆ ಅವರಾಗಿ ಈಗ ಸುಮಾರು ಜನ ಮಕ್ಕಳು ತಿಳಿದವರು ಇದ್ದಾರೆ, ನಾವು ನೋಡ್ತೇವೆ. ಅವರೇ ಬೇಡ ಹೇಳ್ತಾರೆ, ಇದು ತಿಂದರೆ ನನಗೆ ಹೊಟ್ಟೆ ನೋವು ಆಗ್ತದೆ, ನನಗೆ ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಬಂದಾದ ನಂತರ ಕೆಲವು ಮಕ್ಕಳು ಕಲಿತಾರೆ. ಅವ್ರ ಮನೆಗೆ ಹೋದ ನಂತರ ಅವರೇ ಹೇಳ್ತಾರೆ, ನನಗೆ ಬೇಡ, ಇದು ಹೊಟ್ಟೆ ನೋವು ಆಗ್ತದೆ, ಡಾಕ್ಟರ್ ಹೇಳಿದ್ದಾರೆ ಹೊಟ್ಟೆ ನೋವು ಆಗ್ತದೆ, ನಾನು ತಿನ್ನುವುದಿಲ್ಲ ಅಂತ ಹೇಳಿ ಸುಮಾರು ಜನ ಮಕ್ಕಳು ಹೇಳ್ತಾರೆ. ಮತ್ತೆ ನೀರು ಕುಡಿಯುವುದಿಲ್ಲ, ಸುಮಾರು ಜನ ಮಕ್ಕಳಿಗೆ ಈಗ ನೀರು ಕುಡಿಯೋ ಅಭ್ಯಾಸ ಅಷ್ಟಿಲ್ಲ, ಯಾಕಂದ್ರೆ ದೊಡ್ಡವರಿಗೂ ಇಲ್ಲ, ಈಗ ಚಿಕ್ಕವರಿಗೂ ಇಲ್ಲ. ಮತ್ತೆ ಶಾಲೆಯಲ್ಲಿ ಸುಮಾರು ಜನ, ನಾನು ಟೀಚರ್ಸಿಗೆ ಹೇಳಬೇಕು, ಯಾಕಂದ್ರೆ ನಾನು ಇಲ್ಲಿ ಉಡುಪಿಯ ಭಾಗದಲ್ಲಿ ನಾನು ಪ್ರೈವೇಟ್ ಪ್ರಾಕ್ಟೀಸಿಗೆ ಬಂದ ನಂತರ ಈವನ್ ಅಪ್ ಟಿಲ್ ಮುರುಡೇಶ್ವರ ಹೊನ್ನಾವರವರೆಗೂ ನಾನು ನೋಡ್ತೇನೆ, ಎಲ್ಲ ಕಡೆಯಲ್ಲಿ ಪೇರೆಂಟ್ಸ್ ಇದು ಕಂಪ್ಲೇಂಟ್ಸ್, ಟೀಚರ್ ಮೂತ್ರ ಮಾಡಲಿಕ್ಕೆ ಬಿಡುವುದಿಲ್ಲ, ಯಾಕಂತಂದರೆ ಪೀರಿಯಡ್ ಟೈಮ್ ವೇಸ್ಟ್ ಆಗ್ತದೆ ಅಂತ, ಕ್ಲಾಸ್ ಪೀರಿಯಡ್ ಮಧ್ಯದಲ್ಲಿ ಬಿಡುವುದಿಲ್ಲ ಅಂತ. ಟೀಚರ್ಸಿಗೂ ನಾನು ಹೇಳೋದು, ಮೂತ್ರ ಮಾಡಲಿಕ್ಕೆ ಆ ಟೈಮಿಗೆ ಮೂತ್ರ ಮಾಡಲಿಕ್ಕೆ ಬಿಡಬೇಕಂದ್ರೆ ಬಿಡಲೇಬೇಕು. ರೀಸಸ್ ಬ್ರೇಕ್ ಇಡಿ. ಈವನ್ ಈಗ ಜಪಾನ್ ಆರ್ ಚೈನಾ, ಜಪಾನಲ್ಲಿ ಕಾಣ್ತದೆ, ನೀರು ಕುಡಿಯೋ ಬ್ರೇಕ್ ಥರ ಇದೆ, ಬೆಲ್ ರಿಂಗ್ ಮಾಡ್ತಾರೆ, ಮಕ್ಕಳು ಇಂತಿಷ್ಟು ನೀರು ಕುಡಿಬೇಕು, ಅದಾದ ನಂತರ ನೆಕ್ಸ್ಟ್ ಬೆಲ್ ಮಾಡ್ತಾರೆ, ನೀರಿನ ಬಾಟ್ಲಿ ತೆಗೆದಿಡ್ಬೇಕು. ಅಷ್ಟು ಅವರು ಮುಂದುವರೆದು, ಅಷ್ಟು ಅವರು ಅವರ ಲೈಫ್ ಸ್ಟೈಲನ್ನು ಹೆಲ್ತ್ ಅಷ್ಟು ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮದರಲ್ಲಿ ಏನು ಕಷ್ಟ ಇಲ್ಲ, ಅದು ನೀರು ಕುಡಿಲಿಕ್ಕೆ ಹೇಳಲಿಕ್ಕೆ ಏನು ಕಷ್ಟ ಇಲ್ಲ. ಸಂಜೆ ರಾತ್ರಿ ಆದ ನಂತರ ಸ್ವಲ್ಪ ಕಮ್ಮಿ ಕುಡಿಬೇಕು, ಯಾಕಂದರೆ ರಾತ್ರಿ ಕಷ್ಟ ಆಗ್ತದೆ ಅಂತೇಳಿ. ಆದರೆ ಹಗಲೊತ್ತಲ್ಲಿ ಮೂತ್ರ ಮಾಡೋದು, ನೀರು ಕುಡಿಯುವಂಥದ್ದು, ಈವನ್ ಕ್ಲಾಸಲ್ಲಿ ಸಹ, ಯಾಕಂದರೆ ಮಕ್ಕಳು ಸ್ಕೂಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಹೋದರೆ ಅಥವಾ 7-9 ಗಂಟೆಗೆ ಹೋದರೆ ಸಂಜೆ 4-5 ಗಂಟೆವರೆಗೆ, ಲಂಚ್ ಬ್ರೇಕು ಅಲ್ಲೇ ಇರ್ತದೆ. ಸೊ ಟೀಚರ್ಸಿಗೆ ಸಹ ಸ್ವಲ್ಪ ಜಾಸ್ತಿ ಇದರ ಭಾರ ಇದೆ ಅಂತ ನನ್ನ ಅನಿಸಿಕೆ. ನಾನು ಸ್ಕೂಲ್ಗಳಲ್ಲಿ ಇನ್ನೂ ಹೋಗಿ ನೋಡಿಲ್ಲ, ಬಟ್ ನನಗನ್ಸ್ತದೆ ಅವರದ್ದು ಸಹ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ತದೆ ಅಂತ. ಕೆಲವರು ಸುಮಾರು ಮಕ್ಕಳು ಟಿಫಿನ್ ಬಾಕ್ಸನ್ನು ಅರ್ಧಕ್ಕರ್ಧ ಮನೆಗೆ ತಗೊಂಡು ಬರೋದು, ಅದು ಕಂಪ್ಲೇಂಟ್ಸ್ ಇರ್ತದೆ. ಸೊ ಆ ರೀತಿ ಇರುವಾಗ ಅದನ್ನೆಲ್ಲ ಅಡ್ರೆಸ್ ಮಾಡಬೇಕು. ಮತ್ತೆ ಕೆಲವೊಂದಷ್ಟು ಮಕ್ಕಳು ಸ್ಕೂಲ್ ಟೈಮಲ್ಲಿ ವಾಶ್ರೂಮಿಗೆ ಹೋಗೋದೇ ಇಲ್ಲ, ಬೆಳಿಗ್ಗೆ ಹೋದರೆ ಈಗ ಸಂಜೆ ಬಂದು ಮನೆಗೆ ಮಾಡುವ ಒಂದು ಮಕ್ಕಳು ಕೂಡ ಇದ್ದಾರೆ, ತುಂಬ ಮಕ್ಕಳು ಕೂಡ. ಯಾಕೆ ಹೇಳಿದರೆ ಅವ್ರಿಗೆ ಅಲ್ಲೇನೋ ಅದು ಇಷ್ಟ ಆಗೋದಿಲ್ಲ, ಅಲ್ಲೇನೋ ಕ್ಲೀನ್ ಇಲ್ಲ ಅಂತ ಹೇಳ್ಕೊಂಡು, ಅಥವಾ ಇನ್ನೇನೋ ಒಂದು ರೀಸನ್ಗಳನ್ನು ಕೊಡ್ತಾರೆ. ಅದನ್ನು ಕೂಡ ಶಾಲೆಯಲ್ಲಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು ಗಮನಿಸಬೇಕಾಗ್ತದೆ ಅಂತ. ನಾನು ಈ ಥರದ ಒಂದು ತುಂಬ ವಿಚಾರವನ್ನು ಕೇಳಿದ್ದೇನೆ ಕೆಲವರು ಹೇಳುವಂಥದ್ದು. ಈಗ ನೀವು ಹೇಳುವಾಗ ನನಗೆ ಆ ವಿಚಾರ ನೆನಪಾಯಿತು. ಹಾಗೆ ಅಂತ ಹೇಳಿದರೆ ಮಕ್ಕಳಿಗೆ ಕಿವಿ ಮಾತು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಕಿವಿ ಮಾತು ಶುರುವಾಗೋದು. ಏನು ಹೇಳ್ತಾರಲ್ಲ, ಮಕ್ಕಳು ನಮ್ಮ ಪ್ರತಿಬಿಂಬ ಅಂತ ಹೇಳ್ಕೊಂಡು ನಾವೇನು ಮಾಡ್ತೇವೆ ಅವರು ಹಾಗೆ ಮಾಡ್ತಾರೆ. ಅದರಿಂದ ನಾವು ಒಳ್ಳೆಯದನ್ನು ಅಳವಡಿಸ್ಕೊಂಡ್ರೆ ಅವರು ಒಳ್ಳೆಯದನ್ನು ಅಳವಡಿಸ್ಕೊಳ್ತಾರೆ. ನಾವು ದೊಡ್ಡ ಬಾಟ್ಲಲ್ಲಿ ನೀರು ಕುಡಿಯುವಾಗ ಅವ್ರಿಗೆ ಒಂದು ಚಿಕ್ಕ ಬಾಟ್ಲ್ ಇಟ್ಟರೆ ಅವ್ರು ಅದನ್ನು ಕುಡಿತಾರೆ. ಇಂಥದ್ದೆಲ್ಲ ಮಾಡ್ಬೋದು ಅಂತ ಹೇಳ್ಕೊಂಡು. ಇಲ್ಲಿವರೆಗೆ ಡಾಕ್ಟರ್ ನಮಗೆ ತುಂಬ ಮಕ್ಕಳ ವಿಚಾರವನ್ನು ಹೇಳಿದ್ರಿ. ಮಕ್ಕಳಿಗೆ ಕಿವಿ ಮಾತು ಅಂತ ಹೇಳೋದಕ್ಕಿಂತ ಮಕ್ಕಳ ಪೋಷಕರಿಗೆ ತುಂಬ ಕಿವಿ ಮಾತನ್ನು ಹೇಳಿದ್ರಿ. ಇಲ್ಲಿವರೆಗೆ ಬಂದು ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನಮಗೆ ವೀಕ್ಷಕರಿಗೆ ಮಕ್ಕಳ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಮತ್ತು ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಡಾಕ್ಟರ್. ಭಾರತೀಯ ವೈದ್ಯಕೀಯ ಸಂಘ ಮತ್ತು ಯು ಚಾನಲ್ ಪ್ರಸ್ತುತಪಡಿಸುವಂತಹ ಆರೋಗ್ಯ ವಾಹಿನಿ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ಮಕ್ಕಳ ಶಸ್ತ್ರಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ಹರ್ಷ ಆರ್ ಆಚಾರ್ಯ ಅವರು ವಿವರವಾದ ಮಾಹಿತಿಯನ್ನು ನಮಗೆ ನೀಡಿದರು. ಅವರು ಹೇಳಿದಂತಹ ಎಲ್ಲ ಕಿವಿ ಮಾತುಗಳನ್ನು ಸಹ ನೀವೆಲ್ಲರೂ ಪಾಲಿಸ್ತೀರಿ ಅನ್ನುವ ಭರವಸೆಯ ಮೇರೆಗೆ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನು, ಮತ್ತೊಂದು ವೈದ್ಯರ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ತಾವೆಲ್ಲರೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ನಮಸ್ಕಾರ.